ಪ್ರಭು, ರಾಮ, ದೇವ, ಭಗವಂತ, ಅಲ್ಲಾಹ್, ಖುದಾ, ಈಶಾ ಅನ್ಯ ನಾಮಗಳೆಲ್ಲ ಒಂದೇ ಶಕ್ತಿಯದ್ದಾಗಿವೆ. ಅವರು ಯಾರು, ಎಲ್ಲಿದ್ದಾರೆ, ಹೇಗೆ ಸಿಗುತ್ತಾರೆ, ಯಾರು ನೋಡಿದ್ದಾರೆ? ಈ ಪ್ರಶ್ನಾರ್ಥಕ ಚಿಹ್ನೆಗಳನ್ನು ಪೂರ್ಣವಾಗಿ ಅಳಿಸಿ ಹಾಕಲು ಅವಶ್ಯವಾಗಿ ಕೇಳಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಅಮೃತ ವಚನಗಳನ್ನು, ಸರ್ವ ಪವಿತ್ರ ಧರ್ಮಗಳ ಪವಿತ್ರ ಶಾಸ್ತ್ರಗಳ ಆಧಾರ ಸಹಿತ. ಅವನು ರಾಜೇವ್, ರಾಜನ ಸಮಾನ. ರಾಜೇವ್ ಇದು ನೋಡಿ 269ನೇ ಪುಟದಲ್ಲಿದೆ. ಇದು ರಾಜೇವ್ ಅಂದರೆ ರಾಜನ ಸಮಾನ. ಮತ್ತು ಮುಂದೆ ನೋಡಿ 270ರಲ್ಲಿ ಇದನ್ನು ಬರೆಯಲಾಗಿದೆ: ರಾಜನ ಸಮಾನ, ದರ್ಶನೀಯನು, ನೋಡಲು ಯೋಗ್ಯನು, ಸಾಕಾರನು. ನೋಡಲು ಯೋಗ್ಯನು, ಹೈ ಅವನು ಪೃಥ್ವಿ ಇತ್ಯಾದಿ ಲೋಕಾಂತರಗಳ ನಾಲ್ಕೆಡೆಗಳಲ್ಲೂ ಶಬ್ದಾಯಮಾನನಾಗುತ್ತಿದ್ದಾನೆ. ಅವನು ವರ್ಣೀಯ ಪುರುಷನಿಗೆ, ವರ್ಣೀಯ ಪುರುಷ ಅಂದರೆ ಶ್ರೇಷ್ಠ ಭಕ್ತನಿಗೆ, ವ್ಯಕ್ತಿಗೆ, ಶ್ರೇಷ್ಠ ವ್ಯಕ್ತಿಗೆ ಯಾರು ದೃಢಭಕ್ತನಿದ್ದಾನೆ, ಶುದ್ಧಾತ್ಮನಿಗೆ ಯಾರು ದೃಢನಿದ್ದಾನೆ ಮತ್ತು ಯಾರದನ್ನೂ ಕೇಳುವುದಿಲ್ಲ, ಬೇಕಾದರೆ ಇಡೀ ಪ್ರಪಂಚವೇನಾದರೂ ಮಾಡಲಿ, ಅವನನ್ನು ಪವಿತ್ರಗೊಳಿಸುತ್ತಾ ಪ್ರಾಪ್ತ ಆಗುತ್ತಾನೆ. ಹೇಗೆ, ಯಾವ ರೀತಿ ಅಂದರೆ ವಿದ್ಯುತ್ ಅಂದರೆ ಆಕಾಶದ ಮಿಂಚು, ಸಿಡಿಲು ಆಕರ್ಷಣೀಯ ಸ್ಥಾನಗಳನ್ನು ಆಧಾರ ಮಾಡಿಕೊಂಡು ಪ್ರಾಪ್ತವಾಗುವಂತೆ. ಹೇಗೆಂದರೆ ಆಕಾಶದ ಮಿಂಚು ಬೀಳುತ್ತದೆ. ಮೊದಲು ಹಳೆಯ ಕಾಲದಲ್ಲಿ ಕಂಚಿನ ಧಾತುವಿನ ಬಟ್ಟಲು ತಟ್ಟೆ ಇರುತ್ತಿದ್ದವು. ಆಗ ಅವುಗಳನ್ನು ಜೋಪಾನವಾಗಿಡ್ತಿದ್ರು. ಮಳೆಗಾಲದಲ್ಲಿ ಮನೆಯೊಳಗೆ ಇಡ್ತಿದ್ರು, ಎಲ್ಲಾದರೂ ಗುಡುಗು ಮಿಂಚು ಹೊಡೆದಿರಲೆಂದು. ಏಕೆಂದರೆ ಮಿಂಚಿಗೆ ಅದರ ಮೇಲೆ ಅಟ್ರಾಕ್ಷನ್ ಉಂಟಾಗುತ್ತದೆ. ಇದೇ ರೀತಿ ಎಲ್ಲಿ ಶುದ್ಧಾತ್ಮಗಳು ದೃಢ ಭಕ್ತರಿರುತ್ತಾರೆ ಅವರ ಮೇಲೆ ಪರಮಾತ್ಮನ ವಿಶೇಷ ಆಕರ್ಷಣೆ ಇರುತ್ತದೆ ಮತ್ತು ಅವರಿಗೆ ಆ ಮಿಂಚಿನಂತಹ ಸಿದ್ಧಾಂತದಂತೆ ಪ್ರಾಪ್ತರಾಗುತ್ತಾರೆ. ಮೊದಲ ಹಳೆಯ ಕಾಲದಲ್ಲಿ ಈ ಕಂಚಿನ ಧಾತುವಿನ ಬಟ್ಟಲು ತಟ್ಟೆಗಳಿರುತ್ತಿದ್ದವು. ಆಗ ಅವುಗಳನ್ನು ಅವಿತಿಸಿರುತ್ತಿದ್ದರು. ಮಳೆಯ ಕಾಲದಲ್ಲಿ ಮನೆಯೊಳಗೆ ಇಡುತ್ತಿದ್ದರು, ಎಲ್ಲಾದರೂ ಮಿಂಚು ಬೀಳಿರಲೆಂದು. ಏಕೆಂದರೆ ಮಿಂಚಿಗೆ ಅದರ ಮೇಲೆ ಅಟ್ರಾಕ್ಷನ್ ಉಂಟಾಗುತ್ತದೆ. ಇದೇ ಪ್ರಕಾರ ಯಾರು ಒಳ್ಳೆಯ ಆತ್ಮ ದೃಢ ಭಕ್ತರು ಇರುತ್ತಾರೆ ಅವರ ಮೇಲೆ ಪರಮಾತ್ಮನ ವಿಶೇಷ ಆಕರ್ಷಣೆ ಇರುತ್ತದೆ ಮತ್ತವರಿಗೆ ಆ ಮಿಂಚಿನಂತಹ ಸಿದ್ಧಾಂತದಿಂದ ಪ್ರಾಪ್ತರಾಗುತ್ತಾರೆ. ತಾವುಗಳು ಕಣ್ಣಾರೆ ನೋಡುತ್ತಿರುವಿರಿ ಆ ಪವಿತ್ರ ಗ್ರಂಥಗಳನ್ನು, ಯಾವುದರ ನಾವು ಕೇವಲ ಹೆಸರುಗಳನ್ನು ಮಾತ್ರ ಕೇಳಿದ್ದೆವು. ದಾಸನು ಹೇಳುತ್ತಿದ್ದ ಏನೆಂದರೆ, ಇಸವಿ 1988ರ ತನಕ ಮತ್ತು ಇಸವಿ 2001ರ ತನಕ ದಾಸನಿಗೆ ವೇದಗಳ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಅಂದರೆ ಅವು ಹೇಗಿರುತ್ತವೆ, ವೇದಗಳ ಬಗ್ಗೆ ಕೇಳಿದ್ದೆವು. ಆದರೆ ಇಂದು ಮಕ್ಕಳು, ಮುದುಕ ಹಿರಿಯರು, ಸೋದರರು ಎಲ್ಲರೂ ಈ ವೇದಗಳನ್ನು ಓದುತ್ತಿದ್ದಾರೆ, ಮಾತ್ರವಲ್ಲ ತಿಳಿದುಕೊಳ್ಳುತ್ತಿದ್ದಾರೆ ಮತ್ತು ಇವರು ಜ್ಞಾನವನ್ನು ದೃಢಪಡಿಸಿ ಎಲ್ಲರಿಗೂ ಕೇಳಿಸುತ್ತಿದ್ದಾರೆ. ಈಗ ನಂತರ ನೋಡಿ ಮತ್ತು ಸ್ವಲ್ಪ ಕ್ಲಿಯರ್ ಮಾಡುತ್ತೇವೆ, ಮತ್ತು ನಂತರ ತಮಗೆ ಕಥೆ ಕೇಳಿಸುತ್ತೇನೆ. ಈಗ ಋಗ್ವೇದ ಮಂಡಲ ಸಂಖ್ಯೆ 9 ಸೂಕ್ತಿ 82 ತಾವು ಓದುತ್ತಿದ್ದೀರಿ. ತಾವು ಪ್ರಥಮ ಮಂತ್ರ ಓದಿದ್ದೀರಿ. ಈಗ ಎರಡನೆಯದು ಓದೋಣ ಇಲ್ಲಿ. ಹೇ ಪರಮಾತ್ಮನ್, ಉಪದೇಶ ಮಾಡುವ ಇಚ್ಛೆಯಿಂದ ತಾವು, ಅಂದರೆ ಜ್ಞಾನ ನೀಡಲಿಕ್ಕಾಗಿ ಉಪದೇಶ ಮಾಡುವ ಇಚ್ಛೆಯಿಂದ ತಾವು ಮಹಾಪುರುಷರಿಗೆ ಪ್ರಾಪ್ತರಾಗುವಿರಿ. ತಾವು ಅತ್ಯಂತ ಗತಿಶೀಲ ಪದಾರ್ಥ ಸಮಾನ, ಅಂದರೆ ಮಿಂಚಿನಂತೆ ಹೊರಟು ನಮ್ಮ ಆಧ್ಯಾತ್ಮಿಕ ಯಜ್ಞಕ್ಕೆ ಪ್ರಾಪ್ತ ಆಗುವಿರಿ. ತಾವು ಕಬೀರ್ ದೇವರು. ಇದನ್ನು ಇವರು ಸರ್ವಜ್ಞದ ಅರ್ಥ ತಪ್ಪು ಮಾಡಿದ್ದಾರೆ. ಒಂದೊಮ್ಮೆ ಯಜುರ್ವೇದದ ಅರ್ಥ ಮಾಡಿದರೆ ಅದನ್ನು ಹೇಗೆ ಅರಿಯುವಿರಿ? ಅಂದರೆ ಇದೊಂದು ಯಾವುದೋ ಪುಸ್ತಕವಾಗಿದೆ, ಅಮೂಲ್ಯವಾದಂಥದ್ದು. ಹಾಗಾಗಿ ಇವರು ಕಬೀರ್ ದೇವರಾಗಿದ್ದಾರೆ, ತಾವು ಕಬೀರ್ ದೇವರಾಗಿದ್ದೀರಿ. ಶುದ್ಧ ಸ್ವರೂಪರು. ನಮ್ಮ ಪಾಪಗಳನ್ನು ದೂರ ಮಾಡಿ ಹೇ ಸೋಮ್, ಸೋಮ್ ಅಂದರೆ ಅಮರ ಪರಮಾತ್ಮ, ನಮಗೆ ಸುಖ ನೀಡು. ಮತ್ತು ನಂತರ 3ನೇ ಶ್ಲೋಕದಲ್ಲಿ ಮಂತ್ರದಲ್ಲಿ 982 ಪವಿತ್ರ ಯಜ್ಞಗಳಲ್ಲಿ ರಕ್ಷೆಗಾಗಿ ತಾವು ಪ್ರಾಪ್ತರಾಗುತ್ತೀರಿ. ಎಲ್ಲಿ ಶಾಸ್ತ್ರ ಅನುಕೂಲ ಸಾಧನೆಯಾಗುತ್ತಿದೆ ಅಲ್ಲಿ ಪರಮಾತ್ಮ ಉಪಸ್ಥಿತರಾಗಿರುತ್ತಾರೆ ಗುಪ್ತ ರೂಪದಲ್ಲಿ. ಪೃಥ್ವಿ ಆದಿ ಲೋಕಾಂತರಗಳಲ್ಲಿ ಗತಿ ಮಾಡುತ್ತಾ ಸರ್ವವ್ಯಾಪಕ ಅಲ್ಲ. ಇವರಂತೂ ಅಜ್ಞಾನ ಸೇರಿಸುತ್ತಿದ್ದಾರೆ. ತನ್ನ ಆಪ ಅಂದರೆ ತಾವು ಸ್ವತಃ ಗತಿಶೀಲರಾಗಿ ವಿರಾಜಮಾನರಾಗುತ್ತೀರಿ. ಅಂದರೆ ತಾವು ಸ್ವತಃ ಹೊರಟು ಬರುತ್ತೀರಿ, ಗತಿಶೀಲರಾಗಿ ಬರುತ್ತೀರಿ. ಈಗ ಪರಮಾತ್ಮ ಕೂಡ ಇದನ್ನೇ ಹೇಳುತ್ತಾರೆ. ಅಂದರೆ चारों युग में संत पुकारे कूक कया हम हेल रे, हीरे माणिक मोती बरसे यो जग चुगता ढेल रे.
वेद मेरा भेद है, मैं मिलूं वेदन से नहीं, और जौन वेद से मैं मिलूं वो वेद जानते नहीं। ಪರಮೇಶ್ವರರು ಹೇಳಿದ್ರೇನೆಂದರೆ, वेद कतेब झूठे नहीं भाई, झूठे हैं जो इनको समझे नहीं। ಮತ್ತು ಕಾರಣವೇನಿತ್ತು? गुरु बिन काहू न पाया ज्ञाना, जो थोथा घुस छड़े मूड किसाना। गुरु बिन वेद पढ़े जो प्राणी, समझे न सार रहे अज्ञानी। ಇವರೆಲ್ಲ ಅಜ್ಞಾನಿಗಳಾಗಿದ್ದರು, ಏಕೆಂದರೆ ಇವರಿಗೆ ತತ್ವದೃಷ್ಟಿ ಸಂತ ಸಿಕ್ಕಿರಲಿಲ್ಲ. ಮತ್ತು ಯಾವಾಗ ಪರಮೇಶ್ವರ ಬಂದಿದ್ದರೂ ಇವರ ಅಜ್ಞಾನವನ್ನು ಸರಿಸಲು ಆಗ ಇವರು ಅಭಿಮಾನದಿಂದ ಸ್ವಾಭಿಮಾನಕ್ಕೊಳಗಾಗಿ ಒಪ್ಪಲಿಲ್ಲ ಈ ಬ್ರಾಹ್ಮಣ ಋಷಿಗಳು. ಇವರು ತಮ್ಮದನ್ನು ನಾಶ ಮಾಡಿಕೊಂಡರು ಮತ್ತು ಜೊತೆಯಲ್ಲಿ ಇಡೀ ವಿಶ್ವವನ್ನು ದಾರಿ ತಪ್ಪಿಸಿದರು, ಇಡೀ ಹಿಂದೂ ಸಮಾಜವನ್ನು ಹಾದಿ ತಪ್ಪಿಸಿಬಿಟ್ಟರು. ಇದರ ದುಷ್ಪರಿಣಾಮ ಇಂದು ನಮ್ಮೆದುರು ನಡೆಯುತ್ತಿದೆ. ಅಂತೆಯೇ ಮಧ್ಯಪ್ರದೇಶಕ್ಕೆ ಹೋಗಿದ್ದರು ಒಮ್ಮೆ ನಮ್ಮ ಭಕ್ತರು ಈ ಪುಸ್ತಕ ಹಂಚಲಿಕ್ಕಾಗಿ. ಜಬಲ್ಪುರದಲ್ಲಿ ಹೀಗೆಯೇ ಈ ಅಜ್ಞಾನಿಗಳಿಂದ ಭ್ರಮಿತಗೊಂಡಂತಹ ಆ ಎಲ್ಲ ಸಾಧು ಅವರು ನಮ್ಮ ಮಕ್ಕಳೊಡನೆ, ನಮ್ಮ ಭಕ್ತರೊಡನೆ ಹೊಡೆತ ಬಡಿತ ಮಾಡಿದರು, ಜೈಲಿಗೆ ಕಳುಹಿಸಿದರು. ಕಟಣಿಯಲ್ಲಿಯೂ ಹೀಗೆ ಮಾಡಿದರು. ಒಂದು ನಗರವಿದೆ ಮತ್ತು ಈಗ ಛಿಂದ್ವಾಡದಲ್ಲಿ 3-4 ದಿನ ಹಾಹಾಕಾರ ಮಾಡಿ, ಮತ್ತು ಆಗ ಎಲ್ಲ ಅಧಿಕಾರಿಗಳಿಗೂ ತಿಳಿದಿದೆ ಈ ಪುಸ್ತಕದಲ್ಲಿ ಯಾವುದೇ ಇಂತಹ ತಪ್ಪು ವಿಷಯವಿಲ್ಲವೆಂದು. ಇಡೀ ರಾತ್ರಿ ಆ ಅಧಿಕಾರಿಗಳು ಓದಿದರು. SP, DC, ಕಮಿಷನರ್, IG ಹೀಗೆ ಎಲ್ಲರೂ ಸಂಕಟಕ್ಕೊಳಗಾದರು. ಎಲ್ಲರೂ ಒಪ್ಪಿಕೊಂಡರು, ಅಂದರೆ ಇದರಲ್ಲಿ ಯಾವುದೇ ಅಂಥ ವಿಷಯವಿಲ್ಲ. ಆದರೆ ಒತ್ತಡಕ್ಕೆ ಮಣಿದು ಸುಳ್ಳು ಕೇಸ್ ಮಾಡಿ ನಮ್ಮ ಮಕ್ಕಳನ್ನು ಜೈಲಿಗೆ ಕಳುಹಿಸಿದರು. ಹೀಗೆ ಈ ರೀತಿ ಇವರು ಮಾಡಿದ್ದಕ್ಕೆ ನಾವೇನು ಕುಪಿತರಾಗುವುದಿಲ್ಲ ಇವರೊಡನೆ. ನಮಗೆ ತಿಳಿದಿದೆ, ನಾವಂತೂ ನಮ್ಮ ಸ್ವಭಾವ ಬಿಡಲಾರೆವು. ಹೇಗೆಂದರೆ, ಒಬ್ಬ ಸಂತ ಜಳಕ ಮಾಡುತ್ತಿದ್ದ. ನದಿಯಲ್ಲಿ ಸಾಧು ಭಕ್ತ ಮುಳುಗುತ್ತಾ ಇರುವ ಕೊಂಡಿ ಚೇಳನ್ನು ನೋಡಿದ, ಮತ್ತದು ಮುಳುಗುವುದರಲ್ಲಿತ್ತು. ಮತ್ತು ಸಾಧು ಕೆಳಗೆ ಕೈ ನೀಡಿದರು ನೀರಿನಲ್ಲಿ, ಮತ್ತು ಅದನ್ನು ಹೊರತೆಗೆಯಲು ಬಯಸಿದರು. ಅದು ಕುಟುಕುತ್ತಲೇ ಕೈಗೆ ಅಷ್ಟು ನೋವಾಯಿತು. ಸಾಧು ಅದನ್ನು ಕೆಳಗೆ ಬಿಟ್ಟುಬಿಟ್ಟರು. ಅದು ಮತ್ತೆ ಮುಳುಗತೊಡಗಿತು. ಅದನ್ನು ಮತ್ತೆ ಎತ್ತಿದರು, ಮತ್ತೆ ಕುಟುಕಿತು, ಮತ್ತೆ ಎತ್ತಿದರು, ಮತ್ತೆ ಕುಟುಕಿತು. ಕೊನೆಗೂ ಅವನು ಧೈರ್ಯದಿಂದ ಅದನ್ನು ಹಿಡಿದು ಹೀಗೆ ಹೊರಗೆ ಬಿಸಾಡಿದರು, ನೀರಿನ ಸಮೇತ. ಒಬ್ಬ ವ್ಯಕ್ತಿ ಸ್ನಾನ ಮಾಡುತ್ತಾ ಇದ್ದ. ಯಾರೋ ಹೀಗೆ ಮನಸ್ಸೇಚ್ಛೆ ಆ ಭಕ್ತ ಭಗವಂತನಿಂದ ಪರಿಚಿತನಾಗಿರಲಿಲ್ಲ. ಅವನು ಹೇಳತೊಡಗಿದ, ಭಕ್ತರೇ, ತಾವಂತೂ ಖಂಡಿತ ಮೂರ್ಖರು. ಅರೇ, ಇದು ನಿಮಗೆ ಕುಟುಕುತ್ತಿದೆ ಮತ್ತು ತಾವು ಇದನ್ನು ಕಾಪಾಡುವ ಪ್ರಯತ್ನ ಮಾಡುತ್ತಿರುವಿರಿ. ಇರಲಿ, ಒಂದು ಬಾರಿ ಆಯಿತು, ಮುಗಿದು ಹೋಯಿತು ವಿಷಯ, ಸಾಯಲಿ, ಅದು ಮುಳುಗಲಿ. ಆಗ ಸಂತನು ಹೇಳಿದ, ಭಕ್ತ ಹೇಳಿದ, ಸೋದರ, ಇದರ ಸ್ವಭಾವವೇ ಹೀಗಿದೆ. ಅಂದರೆ ಒಳ್ಳೆಯದು ಮಾಡುತ್ತಿದ್ದರೂ ಅದು ಕೆಟ್ಟದು ಮಾಡುತ್ತದೆ. ಮತ್ತು ನನ್ನ ಸ್ವಭಾವ ಹೀಗಿದೆ, ಅಂದರೆ ನಾವು ಇದನ್ನು ಮುಳುಗಲು ಬಿಡುವುದಿಲ್ಲ. ನಮ್ಮೊಳಗೆ ದಯೆ ಎಂಬುದು ತುಂಬಿರುತ್ತದೆ. ಯಾವಾಗ ಇದು ತನ್ನ ಸ್ವಭಾವವನ್ನು ಬಿಡುವುದಿಲ್ಲ, ಹಾಗಾದರೆ ನಾನು ಹೇಗೆ ಬಿಡಲಿ ನನ್ನ ಸ್ವಭಾವವನ್ನು? ನಾನಂತೂ ಸೋಲು ಒಪ್ಪುವನಲ್ಲ. ಹಾಗಾಗಿ ಪುಣ್ಯಾತ್ಮರೇ, ಇದಂತೂ ಈ ಅಜ್ಞಾನಿ ಋಷಿಗಳು ಕೊಂಡಿಚೇಳು ಮಾಡಿಟ್ಟಿದ್ದಾರೆ. ಈಗ ಇವರು ಮುಳುಗುತ್ತಿದ್ದಾರೆ. ಹಾಗೇನೆ ನಮ್ಮ ಪೂರ್ವಜರನ್ನು ಮುಳುಗಿಸಿದರು. ಈಗ ನಾವು ಯೋಚಿಸುತ್ತಿದ್ದೇವೆ, ಯಾವುದೇ ಪ್ರಕಾರದಲ್ಲಾಗಲಿ ಇವರನ್ನು ಅಲ್ಲಿಂದ ಮೇಲೆತ್ತೋಣ. ಮತ್ತು ಇವರು ಕುಟುಕುತ್ತಿದ್ದಾರೆ ಮತ್ತು ನಾವು ಇನ್ನೂ ಪ್ರಯತ್ನಿಸುತ್ತಿದ್ದೇವೆ ಮತ್ತು ಪ್ರಯತ್ನ ಮಾಡುತ್ತಲೇ ಇರುವೆವು. ಎಂದಾದರೂ ಇವರು ಹೊರಬೀಳುವರು ಹೋಗಿ, ಎಂದಾದರೂ ಕಣ್ಗಳು ತೆರೆಯುವವು ಈ ಮುಗ್ಧಾತ್ಮಗಳದು. ಮತ್ತೆ ಅಳುವರು ಕುಳಿತು ನಾವು ಅಪರಾಧ ಮಾಡಿದೆವೆಂದು. ನಮ್ಮ ಸೋದರ ಸೋದರಿಯರೊಡನೆ ಇಂತಹ ಅಪರಾಧ ಮಾಡಿದೆವು. ನಂತರ ಪಶ್ಚಾತ್ತಾಪ ಪಡುವರು ಮತ್ತು ಇಡೀ ವಿಶ್ವ ಗುಣಗಾನ ಮಾಡುವುದು ಆ ಕಬೀರ ಭಗವಂತನದು. ಈ ದಾಸನು ಆ ದಿನವನ್ನು ನೋಡಬಯಸುತ್ತಾನೆ. ಅಂದರೆ ಯಾವಾಗ ಬರುವರು ಪರಮಾತ್ಮನ ಎಲ್ಲ ಮಕ್ಕಳು. ಮತ್ತು ಇಡೀ ವಿಶ್ವದಲ್ಲಿ ಪರಮಾತ್ಮನು ಬರೆದಿರುವನು. ಕಬೀರ ಪರಮೇಶ್ವರರು 600 ವರ್ಷಗಳ ಮೊದಲೇ ಧರ್ಮದಾಸರೊಡನೆ ಹೇಳಿದರು, ಏನೆಂದರೆ ಕಲಿಯುಗದ ಮಧ್ಯದ ಪೀಳಿಗೆಯಲ್ಲಿ ಯಾವಾಗ ಈ ಜ್ಞಾನ ಪ್ರಚಾರಗೊಳಿಸಲಾಗುವುದು, ಆ ಸಮಯದಲ್ಲಿ ನಾನು ಬರುವೆನು, ಅಥವಾ ನನ್ನ ಯಾರಾದರೂ ಪ್ರತಿನಿಧಿಯನ್ನು ಕಳುಹಿಸುವೆ. ಇಡೀ ವಿಶ್ವದಲ್ಲಿ ನನ್ನದೇ ಜ್ಞಾನ ಇರುವುದು, ನನ್ನದೇ ಭಕ್ತಿ ಇರುವುದು, ಮತ್ತು ಯಾವ ಬೇರೆ ಭಕ್ತಿಯೂ ವಿಶ್ವದಲ್ಲಿ ಇರದು. ಯಾರು ಭಕ್ತಿ ಮಾಡುವನೋ ಇದನ್ನೇ ಮಾಡುವನು. ಆದ್ದರಿಂದ ಪರಮಾತ್ಮನ ವಚನ ಸುಳ್ಳಾಗಲು ಸಾಧ್ಯವಿಲ್ಲ, ನಾಶವಾಗಲು ಸಾಧ್ಯವಿಲ್ಲ. ಬ್ರಹ್ಮಾಂಡಗಳಾದರೂ ನಷ್ಟವಾಗಬಹುದು. ಪರಮಾತ್ಮನ ವಚನಗಳು ಖಂಡವಾಗಲು ಸಾಧ್ಯವೇ ಇಲ್ಲ. ಆ ದಿನವು ಈಗ ಶೀಘ್ರವೇ ಬರುವುದರಲ್ಲಿದೆ. ಹೀಗೆ ಅನ್ನಿಸ್ತಿದೆ, ಪರಮಾತ್ಮನ ಮಕ್ಕಳು ಎಷ್ಟು ಜಾಗರೂಕರಾಗಿದ್ದಾರೆ. ಆಗಾಗ ಸಮಾಗಮವಾಗುವುದು ಮತ್ತು ಬರುವ ಹೋಗುವವರದು ಎಷ್ಟು ಜನಸಂದಣಿಯಾಗಲು ತೊಡಗಿದೆ. ಮತ್ತು ಆ ನಕಲಿಗಳು 6 ತಿಂಗಳಿಗೊಂದು ಬಾರಿ ಮಾಡುತ್ತಾರೆ. ಅವರೆಲ್ಲ ಒಟ್ಟಾಗುತ್ತಾರೆ, ಇದನ್ನು ಯೋಚಿಸುತ್ತಾರೆ, ಗೊತ್ತಿಲ್ಲ ಎಷ್ಟು ಜನ ಬಂದರು. ಈಗ ಇಲ್ಲಿ ಭಕ್ತ ಜನರು ತಮ್ಮ ಸಮಯ ಮಾಡಿಕೊಂಡು ಬರುತ್ತಾರೆ. ಒಂದು ಸಮಾಗಮದಲ್ಲಿ ಕೆಲವು ಪರಿವಾರದ ಸದಸ್ಯರು ಬರುತ್ತಾರೆ, ಇನ್ನೊಂದರಲ್ಲಿ ಕೆಲವರು ಬರುತ್ತಾರೆ, 3ರಲ್ಲಿ ಕೂಡ ಹೀಗೆ ತಮ್ಮ ಸತ್ಸಂಗ ಕೇಳುತ್ತಾ ಇರುತ್ತಾರೆ. ಮತ್ತು ಕಾಲನ ಆ ಪೀಡೆಗಳಿದ್ದರೂ ಎಲ್ಲ ಜಂಜಾಟಗಳನ್ನು ಬದಿಗೊತ್ತಿ ಬರುತ್ತಾರೆ. ಹಾಗೆ ಈ ರೀತಿ
ಈಗ ಆ ದಿನ ಹೀಗನ್ನಿಸ್ತಾ ಇದೆ, ಬಹುಶಃ ಶೀಘ್ರವೇ ಬರುವುದು. ಮತ್ತೆಲ್ಲರೂ ಸುಖಿಯಾಗುವರು. ಇಡೀ ವಿಶ್ವದಲ್ಲಿ ಶಾಂತಿ ಇರುವುದು. ಈ ಹಾಹಾಕಾರ ಏನಿದೆ ಕಣ್ಮರೆಯಾಗುವುದು. ಜಡ್ಜ್ಗಳ ವಿಷಯದಲ್ಲೂ ಹಾಹಾಕಾರವಾಗುತ್ತಿದೆ, ಏಕೆಂದರೆ ಕೆಲವು ಜಡ್ಜರು ಭ್ರಷ್ಟರಾಗಿದ್ದಾರೆ. ಹೇಳಿ, ಮತ್ತು ಏನು ಉಳಿದಿದೆ ಈ ಪ್ರಪಂಚದಲ್ಲಿ? ಈ ಜನತೆ ಮತ್ತು ರಾಜನಾಯಕರಿಂದ ದುಃಖಕ್ಕೊಳಗಾದ ವ್ಯಕ್ತಿ ಕೋರ್ಟಿನ ಮೊರೆ ಹೋಗುತ್ತಾನೆ. ಮತ್ತಲ್ಲಿ ಯಾರೋ ಎಂಥವನೋ ಭ್ರಷ್ಟ ಜಡ್ಜನು ಇರುತ್ತಾನೆ. ಆಗ ಅವನ ನಾಶ ಮಾಡಿಬಿಡುತ್ತಾನೆ. ಹಾಗಾದರೆ ಇದು ಧನಕ್ಕಾಗಿ ಹಣದ ಬೆಂಕಿ ತಗುಲಿದೆ ಎಲ್ಲರಿಗೆ. ದೀನತೆ ಧರ್ಮ ಅಂತ್ಯವಾಗತೊಡಗಿದೆ. ಹಾಗಾದರೆ ಮತ್ತಿನ್ನೇನಾಗುವುದು? ಅಂದರೆ ಭಕ್ತಿ ಇಲ್ಲದೆ ಬಯಕೆಗಳ ಅಂತ್ಯವಾಗುವುದು. सतगुरु मिले तो इच्छा मिटे पद मिल पदे समाना और चल हंसा उस लोक पठाऊं जो आज मरस्थ. ಇನ್ನಂತೂ ಧನವನ್ನು ಸೇರಿಸಿ ಕುಡಿಸಲು ಬಯಸುತ್ತಾರೆ. ನಂತರ ಒಂದು ದಿನ ಇವರು ಕೈ ಜೋಡಿಸುವರು ಎಂದರೆ ಇದು ಹೆಚ್ಚು ಬರದಿರಲಿ. ಕೈ ಜೋಡಿಸಬೇಕಾಗುವುದು ಭಗವಂತ ನಮಗೆ ಅಧಿಕವಾಗಿ ಬೇಡ. ಕೇವಲ ಭಕ್ತಿ ಮಾಡಿ ಟೈಮ್ ಪಾಸ್ ಮಾಡುವುದೇ ನಮಗೆ ಕಾಣಿಸುತ್ತದೆ. ಹಾಗೆ ಪ್ರಸಂಗ ನಡೆಯುತ್ತಿದೆ ಏನೆಂದರೆ, ತಮಗೆ ತೋರಿಸುತ್ತೇನೆ, ಕಬೀರ್ ಈಸ್ ಗಾಡ್. ಮತ್ತು ಆ ಪರಮಾತ್ಮ ಇಂತಹ ಲೀಲೆ ಆಡುತ್ತಾನೆ. ಅದನ್ನು ಮೊದಲು ಮಾಡಿದ್ದರು, ಪ್ರತಿಯೊಂದು ಯುಗದಲ್ಲಿ ಮಾಡುತ್ತಾ ಬಂದಿದ್ದಾರೆ. ಇಂದು ಆ ಪರಮೇಶ್ವರನನ್ನು ಅರಿಯುವುದಕ್ಕಾಗಿ ಯಾರು ಹೇಗಿದ್ದಾನೆ ಭಗವಂತ, ಇದನ್ನು ನಮ್ಮ ಸದ್ಗ್ರಂಥಗಳು ಪ್ರಮಾಣಿತಗೊಳಿಸುತ್ತವೆ, ಪ್ರಮಾಣಿತವಾಗಿವೆ. ಇವುಗಳನ್ನು ನಾವು ಸತ್ಯವೆಂದು ಮೊದಲಿನಿಂದಲೂ ನಂಬಿ ಬಂದಿರುತ್ತೇವೆ. ಈಗ ನೋಡಿರಂತೆ ಋಗ್ವೇದ ಮಂಡಲ ಸಂಖ್ಯೆ 9 ಸೂಕ್ತಿ ಸಂಖ್ಯೆ 20 ಇದು ಮಂತ್ರ ಸಂಖ್ಯೆ 1. ಇದರಲ್ಲಿ ಸ್ಪಷ್ಟವಾಗಿ ಬರೆದಿದೆ ಏನೆಂದರೆ, ಕವೀರ್ ದೇವ. ದೇವ ಅಂದರೆ ಪರಮೇಶ್ವರ. ಕವೀರ, ಕವೀರ್ ದೇವ. ಆ ಪರಮಾತ್ಮನು ಕವೀರ್ ದೇವನಾಗಿದ್ದಾನೆ. ಇಲ್ಲಿ ಬರೆಯಬೇಕಿತ್ತು ಯಜುರ್ವೇದದ ರೀತಿಯಲ್ಲಿ, ಅವನು ಕವೀರ್ ದೇವನಾಗಿದ್ದಾನೆ ಮತ್ತು ಎಲ್ಲರ ರಕ್ಷಕನಾಗಿದ್ದಾನೆ. ವಿದ್ವಾಂಸರ ತೃಪ್ತಿಗಾಗಿ ಜ್ಞಾನವನ್ನು ನೀಡುತ್ತಾನೆ. ಹೊಯ್ ಸಹನಶೀಲನಾಗಿದ್ದಾನೆ. ಸಂಪೂರ್ಣ ದುಷ್ಟರನ್ನು ಸಂಗ್ರಾಮದಲ್ಲಿ ತಿರಸ್ಕೃತಗೊಳಿಸುವವನು. ಅಂದರೆ ಆಧ್ಯಾತ್ಮಿಕ ಜ್ಞಾನದಲ್ಲಿ ಎಲ್ಲರನ್ನೂ ಪರಾಜಿತಗೊಳಿಸುತ್ತಾನೆ ಆ ಪರಮಾತ್ಮ. ಈಗ ಪರಮಾತ್ಮ ಯಾವ ಯಾವ ಮಹಾಪುರುಷರಿಗೆ ಸಿಕ್ಕಿದ್ದರೂ ಅವರ ಹೆಸರುಗಳನ್ನು ತಮಗೆ ಈಗಾಗಲೇ ಹೇಳಿದ್ದೆವು. ಅವರಲ್ಲಿ ಒಬ್ಬರಾಗಿದ್ದಾರೆ. ಪರಮಾತ್ಮನಂತೂ ಆ ದೃಢ ಭಕ್ತರಿಗೆ, ಒಳ್ಳೆಯ ಆತ್ಮಗಳಿಗೆ ಸಿಗುತ್ತಾರೆ. ಅವರಲ್ಲಿ ಒಬ್ಬರು ದಾದೂ ಸಾಹೇಬರಾಗಿದ್ದಾರೆ. ದಾದೂ ಸಾಹೇಬರು 7 ವರ್ಷದವರಾಗಿದ್ದರು. ಮಕ್ಕಳೊಡನೆ ಆಟ ಆಡುತ್ತಿದ್ದರು ಊರಿನಿಂದ ಹೊರಗೆ ಉಪವನದಲ್ಲಿ. ಪರಮಾತ್ಮ ಹೇಳುತ್ತಾರೆ, गोता मारूं स्वर्ग में जा बैठूं पाताले कह कबीर ढूंढता फिरूं अपने हीरे मोती लाल. ಈಗ ಅದೇ ವಿಧಾನದಿಂದ ಅಂದರೆ, कि जो जन मेरी शरण है ताका हूँ मैं दासे गेल गेल लाग्या फिरूं जब तक धरती आकाशे. ಪುಣ್ಯಾತ್ಮರೇ, ಯಾವ ಪುಣ್ಯ ಆತ್ಮ ಒಂದು ಬಾರಿ ಪರಮಾತ್ಮನ ಆಶ್ರಯದಲ್ಲಿ ಬಂದು ಈ ನಾಮದಿಂದ ಪರಿಚಯಗೊಂಡ ಮತ್ತು ಗುರುದ್ರೋಹವನ್ನಂತೂ ಮಾಡಲಿಲ್ಲ, ಭಕ್ತಿಯನ್ನಂತೂ ಸ್ವಲ್ಪವೇ ಮಾಡಿದ ಅಂದುಕೊಳ್ಳಿ, ಆವಾಗ ಅವನು ಉಳಿದು ಬಿಡುತ್ತಾನೆ ಕಾಲನ ಜಾಲದಲ್ಲಿ. ನಂತರ ಅವನ ಜನ್ಮ ಹಾಳಂತೂ ಆಗುವುದು. ಆದರೂ ಪರಮಾತ್ಮ ಆ ಪ್ರೀತಿಯ ಆತ್ಮದೊಡನೆ ಇರುತ್ತಾರೆ. ಇದೇ ದೃಷ್ಟಿಕೋನದಿಂದ 7 ವರ್ಷ ವಯಸ್ಸಿನಲ್ಲಿ ಯಾವಾಗ ದಾದೂ ಸಾಹೇಬರಿದ್ದರು, ಪರಮಾತ್ಮ ಬಂದರು ಜಿಂದಾ ಮಹಾತ್ಮನ ರೂಪದಲ್ಲಿ. ಅವರೊಡನೆ ಮಾತುಕತೆ ಆಡಿದರು. ಈಗ ಪುಣ್ಯಾತ್ಮರೇ, ಅಂತೆಯೇ ಮಕ್ಕಳು ಹಿಂದಿನ ಸಂಸ್ಕಾರಿಗಳಾಗಿರುತ್ತಾರೆ. ಬಾಲ್ಯದಿಂದಲೇ ಬಹಳ ಒಳ್ಳೆಯ ಶ್ರದ್ಧಾಳುಗಳಾಗಿರುತ್ತಾರೆ, ದಯಾಳುಗಳಾಗಿರುತ್ತಾರೆ. ಹಾಗೇನೆ ನಾನಕ ಸಾಹೇಬರ ಬಗ್ಗೆ ನಾವು ಕೇಳುತ್ತಿದ್ದೆವು, ಓದುತ್ತಿದ್ದೆವು. ಅಂದರೆ ಅವರ ತಂದೆ ವ್ಯಾಪಾರ ನಿಮಿತ್ತ ಅವರನ್ನು ಕಳುಹಿಸಿದರು, ಏಕೆಂದರೆ ಅವರು ವ್ಯಾಪಾರಿಯಾಗಿದ್ದರು. 500-700 ರೂಪಾಯಿಗಳನ್ನು ನೀಡಿದರು. ಮತ್ತಲ್ಲಿ ಸಾಧುಗಳಿಗೆ ಅನ್ನದಾಸೋಹ ಮಾಡಿಸಿದರು. ಅದವರ ಸ್ವಭಾವವಾಗಿರುತ್ತದೆ. ಹೀಗೆ ಇದೇ ರೀತಿ ಯಾವಾಗ ಪರಮೇಶ್ವರ ಕಬೀರರು ಬಂದಿದ್ದರು ಸಾಧು ರೂಪದಲ್ಲಿ, ಜಿಂದಾ ಮಹಾತ್ಮನ ರೂಪದಲ್ಲಿ, ಆಗ ಬಾಲಕ ದಾದೂರವರು ಅವರ ಪಾದಗಳಿಗೆ ನಮಸ್ಕರಿಸಿದರು ಮತ್ತು ಬಹಳ ಪ್ರೀತಿಯಿಂದ ಮಾತನಾಡಲಾರಂಭಿಸಿದರು. ಬನ್ನಿ ಮಹಾರಾಜರೇ, ಕುಳಿತುಕೊಳ್ಳಿರಿ. ತಾವು ಯಾರು, ಎಲ್ಲಿಂದ ಬಂದಿರುವಿರಿ? ಮತ್ತು ಪರಮಾತ್ಮ ತನ್ನೆಲ್ಲ ಕಥೆಯನ್ನು ಹೇಳಲು ಆರಂಭಿಸಿದರು. ಆಗ ಆ ಸಮಯದಲ್ಲಿ ಅವರು ಕಥೆಯನ್ನು ಕೇಳಿಸುತ್ತಾ ಕೇಳಿಸುತ್ತಾ ಪರಮಾತ್ಮ ಅವರ ಆತ್ಮವನ್ನು ತೆಗೆದುಕೊಂಡೊಯ್ದರು. ದಾದೂ ಸಾಹೇಬರು ಚೇತನ ಕಳೆದುಕೊಂಡರು, ಮೂರ್ಛೆ ಹೋದರು.
ಊರಿನೊಳಗೆ ಬಂದು ಮಕ್ಕಳು ಹೇಳಿದರು. ಏನೆಂದರೆ, ಒಬ್ಬ ಸಾಧು ಗೊತ್ತಿಲ್ಲ ಏನು ಮಾಡಿದರು, ಸಾಧು ಹೊರಟು ಹೋದರು. ಮತ್ತು ದಾದೂರವರು, ದಾದೂರಾಮ್ ಹೆಸರಾಗಿತ್ತು ಇವರದು, ದಾದೂರಾಮ್ ಮೂರ್ಛೆ ಹೋಗಿದ್ದರು. ಮನೆಗೆ ಎತ್ತಿಕೊಟ್ಟು ಬಂದರು. ಮನೆಗೆ ತಂದರು, ವೈದ್ಯರಿಗೆ ತೋರಿಸಿದರು, ಎಲ್ಲ ಮಂತ್ರ ತಂತ್ರ ಕೂಡ ಮಾಡಿದರು. ಪ್ರಜ್ಞೆ ಬರಲಿಲ್ಲ. 3ನೇ ದಿನ 3 ದಿನ ಮತ್ತು 3 ರಾತ್ರಿ ಪ್ರಜ್ಞಾಹೀನರಾಗಿದ್ದರು. ಮತ್ತು 3ನೇ ದಿನ ಪರಮಾತ್ಮನು ಆ ಆತ್ಮವನ್ನು ವಾಪಸ್ ಕಳುಹಿಸಿದರು. ಮೇಲಿನ ಎಲ್ಲ ತನ್ನ ಸಮರ್ಥತೆ ತೋರಿಸಿ, ತನ್ನ ಸಾಮರ್ಥ್ಯಗಳಿಂದ ಪರಿಚಿತಗೊಳಿಸಿ, ಎಲ್ಲ ಬ್ರಹ್ಮಾಂಡಗಳನ್ನು ತೋರಿಸಿ ಮರಳಿಬಿಟ್ಟರು. ಆಗ ದಾದೂ ಸಾಹೇಬರು ಪರಮಾತ್ಮನ ಮಹಿಮೆಯನ್ನು ಅದ್ಭುತವಾಗಿ ವರ್ಣಿಸಿದ್ದಾರೆ, ಹೇಳಿದ್ದಾರೆ. जो जो शरण कबीर के वो तिरगे अंत अपारे, दादू गुण के ताकहूँ हूँ कहते न आवे पारो। कबीर करता आप है दूजा ना कोई, दादू पूर्ण जगत को हो भक्ति दरडावे सोए। ಇಡೀ ಜಗತ್ತಿಗೆ ದಾದೂ ಸಾಹೇಬರು ಸಾರಿ ಹೇಳುತ್ತಿದ್ದಾರೆ, ಕೇವಲ ಕಬೀರರೇ ಭಕ್ತಿಯ ಯಥಾರ್ಥ ದಾರಿ ನೀಡುತ್ತಾರೆ ಮತ್ತು ಯಾರ ಬಳಿಯೂ ಇಲ್ಲ. ठेका पूरा होवे जब सबको तज शरीर, दादू का लगन जय नहीं जपे जो नाम कबीर। ದಾದೂ ಸಾಹೇಬರು ಹೇಳುತ್ತಿದ್ದಾರೇನೆಂದರೆ, ಒಂದು ದಿನ ಮೃತ್ಯುವಂತೂ ಎಲ್ಲರದೂ ಆಗುವುದು ಸಮಯ ಪೂರ್ಣವಾದಾಗ. ಆದರೆ ಆ ಸಮಯದಲ್ಲಿ ಪರಮಾತ್ಮನ ಸತ್ಯನಾಮ, ಕಬೀರರ ಯಥಾರ್ಥ ನಾಮ ಯಾರ ಬಳಿ ಇದೆಯೋ ಅವರನ್ನು ಕಾಲನು ಮುಟ್ಟಲಾರನು, ತಡೆಯಲಾರನು. आदमी की आयु घटे तब यम घेरे आए, सुमरण किया कबीर का दादू लिया बचाए। मेट दिया अपराध सब आ मिले चनमाही, दादू संग ले चले कबीर चरण की छाही। सेवक देव निज चरण का दादू अपना जाने, भृंगी सत्य कबीर ने है कीन्या आप समान। दादू अंतर्गत सदा छिन छिन सुमरण ध्यान, वारो नाम कबीर पर पल पल मेरे प्राण। सुन सुन साख कबीर की काल नवावे माथे, धन धन तीनों लोक में दादू जोड़े आठ। सुन सुन साख कबीर की, ಸಾಖ್ ಅಂದರೆ ಮಹಿಮೆ. ಪರಮಾತ್ಮನ ಸಮರ್ಥತೆಯ ವಾಣಿಯನ್ನು ಕೇಳಿ ಕೇಳಿ ಮತ್ತು ಹೇಳುತ್ತಾರೆ, ಕಾಲನ ತಲೆ ಬಾಗುತ್ತದೆ. ಅರೆ, ಸಮರ್ಥನ ವಾಣಿ ಯಾರು ಹೇಳುತ್ತಿದ್ದಾರೆ? ನನ್ನದಂತೂ ನಾಶವಾಯಿತು. ಇದಕ್ಕಾಗಿಯೇ ಕಬೀರ ಪರಮೇಶ್ವರರ ವಾಣಿಯನ್ನು ಇವನು ರಿಜೆಕ್ಟ್ ಮಾಡಿಸಿಟ್ಟಿದ್ದ. ಮತ್ತು ಯಾರು ಕಬೀರ ಪರಮಾತ್ಮನ ವಾಣಿಯನ್ನು ಓದುತ್ತಾರೆ ಅವರು ಕೂಡ ಬಹಳಷ್ಟು ಆಪತ್ತುಗಳಿಂದ ಪಾರಾಗುತ್ತಾರೆ. ಆದರೆ ಮೋಕ್ಷವಾಗುವುದು ಪೂರ್ಣ ಕೋರ್ಸ್ ಮಾಡುವುದರಿಂದ. ಪೂರ್ತಿ ಎಂದರೆ ಯಾರೋ ರೋಗಿ ಇದ್ದಾನೆ, ಅವನಿಗೆ ಯಾವುದಾದರೂ ಕುಡಿಯುವ ಔಷಧಿ, ಕ್ಯಾಪ್ಸೂಲ್, ಟ್ಯಾಬ್ಲೆಟ್ಸ್ ಕೊಟ್ಟಿಟ್ಟಿದ್ದಾರೆ, ಅದೆಲ್ಲವನ್ನೂ ತಿನ್ನಬೇಕಾಗುತ್ತದೆ. ಹಾಗೆಯೇ ಪರಮಾತ್ಮನನ್ನು ಪಡೆಯಲಿಕ್ಕಾಗಿ 3 ಮಂತ್ರಗಳ ಜಪ, ಯಜ್ಞ, ಆ 5 ಯಜ್ಞ, ದಾನಗಳು, ಧರ್ಮ, ಸೇವೆ, ಸತ್ಸಂಗ, ಶ್ರವಣ ಇವೆಲ್ಲವನ್ನೂ ಮಾಡಬೇಕಾಗುತ್ತದೆ. सुन सुन साख कबीर की काल नवावे माथ, ಮಸ್ತಕವನ್ನು ಬಾಗಿಸುತ್ತಾನೆ, ಕಾಲ ಕೆಳಗೆ ಮಾಡುತ್ತಾನೆ. दन दन हो तीनों लोक में दादू जोड़े हाथ, केरी नाम कबीर का ये विखम काल गजराज, दादू भजन प्रताप से ये भाग्य सुन के आवाज। ಈಗ ಏನು ಹೇಳುತ್ತಾರೆ ಈ 21 ಬ್ರಹ್ಮಾಂಡಗಳಲ್ಲಿ? ಈಗ ಹೇಗೆಂದರೆ, ಗೀತೆ ಅಧ್ಯಾಯ ಸಂಖ್ಯೆ 15ರ ಶ್ಲೋಕ ಸಂಖ್ಯೆ 16 ಮತ್ತು 17ರಲ್ಲಿ 3 ಭಗವಂತರ ಬಗ್ಗೆ ಕ್ಲಿಯರ್ ಮಾಡಿಕೊಟ್ಟ ಇವನು. ಕ್ಷರಪುರುಷ, ಅಕ್ಷರಪುರುಷ ಮತ್ತು 3ನೇಯವನು ಉತ್ತಮ ಪುರುಷತೂ ಅನ್ಯ. ಪುರುಷೋತ್ತಮನಂತೂ ಯಾರೋ ಬೇರೆ ಇದ್ದಾರೆ. ಈ ಇಬ್ಬರಿಗಿಂತ ಬೇರೆಯಾಗಿದ್ದಾನೆ ಕ್ಷರಪುರುಷ ಮತ್ತು ಅಕ್ಷರ ಪುರುಷನಿಗಿಂತ. ಮತ್ತು ಅವನೇ 3 ಲೋಕಗಳಲ್ಲಿ ಪ್ರವೇಶಿಸಿ ಎಲ್ಲರ ಧಾರಣೆ ಪೋಷಣೆ ಮಾಡುತ್ತಾನೆ. ಮತ್ತು ಅವನೇ ವಾಸ್ತವದಲ್ಲಿ ಅವಿನಾಶಿಯಾಗಿದ್ದಾನೆ, ಅವನನ್ನೇ ಪರಮಾತ್ಮ ಎನ್ನಲಾಗುತ್ತದೆ. ಮತ್ತು 15ನೇ ಅಧ್ಯಾಯದ 18ನೇ ಶ್ಲೋಕದಲ್ಲಿ ತನ್ನ ವಿಷಯದಲ್ಲಿ ಹೇಳ್ತಾನೆ ಏನೆಂದರೆ, ನನ್ನ 21 ಬ್ರಹ್ಮಾಂಡದ ಒಳಗೆ ಎಷ್ಟೇ ಪ್ರಾಣಿಗಳಿವೆ
ಅವುಗಳಲ್ಲಿ ನಾನು ಉತ್ತಮನು, ಅವರಿಗಿಂತ ನಾನು ಬಲಿಷ್ಠನು. ಇದಕ್ಕಾಗಿ ನಾನು ಪುರುಷೋತ್ತಮ ಹೆಸರಿನಲ್ಲಿ ಪ್ರಸಿದ್ಧನಾಗುತ್ತಿದ್ದೇನೆ ಲೋಕವೇದದ ಆಧಾರದಿಂದ, ದಂತಕಥೆಯಿಂದ ನಾನು. ಏಕೆಂದರೆ ಎಷ್ಟೇ ನನ್ನ ಅಂತರ್ಗತದಲ್ಲಿ ಪ್ರಾಣಿಗಳಿವೆ, ಇವುಗಳಿಗಿಂತ ನಾನು ಬಲಿಷ್ಠನು. ಇದಕ್ಕಾಗಿ ನಾನು ಪುರುಷೋತ್ತಮ ಎಂದು ಪ್ರಸಿದ್ಧನಾಗುತ್ತಿದ್ದೇನೆ. ಆದರೆ ಉತ್ತಮ ಪುರುಷತ್ವ ಅನ್ಯ, ಆ ಪುರುಷೋತ್ತಮನಂತೂ ಯಾರೋ ಬೇರೆ ಇದ್ದಾನೆ. 15ನೇ ಅಧ್ಯಾಯದ 17ರಲ್ಲಿ ಖಂಡಿತ ಕ್ಲಿಯರ್ ಮಾಡಿಬಿಟ್ಟ. ಹಾಗಾದರೆ ಇಲ್ಲಿ ದಾದೂ ಸಾಹೇಬರ ಹೇಳಿಕೆಯ ತಾತ್ಪರ್ಯವು ಇದೇ ಆಗಿದೆ. ಏನು ಹೇಳ್ತಿದ್ದಾರೆ? ಕೇರಿ ನಾಮ ಕಬೀರ್ ಕಾ और विखम काल गजराज दादू भजन प्रताप से ये भाग्य सुनत आवाज. ಅಂದರೆ ಆನೆ ಎಷ್ಟು ಬಲಿಷ್ಠ, ಎಷ್ಟು ಬಲಶಾಲಿ ಪ್ರಾಣಿಯಾಗಿರುತ್ತದೆ, ಪಶು ಆಗಿದೆ ಮತ್ತು ಕಾಡಿನಲ್ಲಿ ನಿಶ್ಚಿಂತೆಯಿಂದ ಇಚ್ಛಾನುಸಾರ ತಿರುಗಾಡ್ತದೆ. ಪರಮಾತ್ಮ ಹೇಳ್ತಾರೆ, ಈ ಕಾಲನು ಕಡಿಮೆ ಶಕ್ತಿಯವನೇನೂ ಅಲ್ಲ, ಇವನನ್ನು ತಿಳಿಯಿರಿ ಆನೆ ಎಂದು. ಮತ್ತು ಆನೆಗಳಲ್ಲೂ ಗಜರಾಜ ಎಂದರೆ ಆನೆಗಳ ರಾಜ ಕೂಡ ಎಲ್ಲಕ್ಕಿಂತ ಬಲಿಷ್ಠ. ಏಕೆಂದರೆ ಯಾರಲ್ಲಿ ಶಕ್ತಿ ಅಧಿಕವಿದೆ ಅದೇ ರಾಜನಾಗುತ್ತದೆ. ಈ ಕಾಲನ ಲೋಕದ ವಿಧಾನವಾಗಿದೆ. ಯಾರ ಬಳಿ 10 ಬಡಿಗೆ ಜಾಸ್ತಿ ಇದೆ ಅವನೇ ರಾಜನಾದ. ಯಾರ ಬಳಿ ಸೇನೆ ಅಧಿಕವಾಯಿತು ಅವನು ರಾಜನಾಗುವ. ತನ್ನಲ್ಲಿ ಶಕ್ತಿ ಯಾರಿಗೆ ಮೊದಲು ಅಧಿಕವಿರುತ್ತಿತ್ತು ಅವನು ರಾಜನಾಗುತ್ತಿದ್ದ. ಎಲ್ಲರನ್ನೂ ಹೊಡೆದು ಬಡಿದು ತನ್ನ ಅಧೀನವಾಗಿಸಿ ತನ್ನದನ್ನು ನೇರ ಮಾಡಿಕೊಳ್ಳುತ್ತಿದ್ದ. ಹಾಗಾಗಿ ಈ ಕಾಲನಂತೂ ತಿಳಿಯಿರಿ. ಆನೆ, ಹಸ್ತಿ ಮತ್ತು ಪರಮಾತ್ಮನ ಈ ನಾಮವನ್ನು, ಮಂತ್ರವನ್ನು, ಕಬೀರರನ್ನು ತಿಳಿಯಿರಿ. ಗರ್ಜಿಸುವ ಸಿಂಹ, ಕೇಸರಿ ಮತ್ತು ಆನೆ ಎಷ್ಟೇ ಬಲಿಷ್ಠವಾಗಿರಲಿ ಮತ್ತು ಅಕ್ಕಪಕ್ಕದಲ್ಲಿ ಒಂದು ಸಿಂಹ ಒಂದು ಬಾರಿ ತನ್ನ ಗರ್ಜನೆ ಮಾಡಲಿ, ತನ್ನ ಒಂದು ಬಾರಿ ಗರ್ಜಿಸಲಿ, ಆನೆ ಲದ್ದಿ ಹಾಕಿಬಿಡುತ್ತದೆ ಮತ್ತು ತಲೆಯನ್ನು ತಗ್ಗಿಸಿ ಓಡುವುದನ್ನು ಯೋಚಿಸುತ್ತದೆ, ಬಂತು ಹಿಂದಿನಿಂದ ಎಂದು. ಕೇರಿ ನಾಮ ಕಬೀರ್ ಕಾ ವಿಷಮ ಕಾಲ ಗಜರಾಜ दादू भजन प्रताप से ये भाग्य सुनत आवाज. ಇವನು ಸ್ವತಃ ಕೂಡ ಹೇಳ್ತಾನೆ ಏನೆಂದರೆ, ನಾನಂತೂ ಲೋಕವೇದದ ಆಧಾರದಿಂದ ಪುರುಷೋತ್ತಮನೆಂದು ಪ್ರಸಿದ್ಧನಾಗುತ್ತಿರುವೆನು. ಐ ಆಮ್ ನಾಟ್ ಪುರುಷೋತ್ತಮ್. ಆ ಪುರುಷೋತ್ತಮನಂತೂ ಬೇರೆ ಯಾರೋ ಇದ್ದಾರೆ. ಗೀತೆ ಅಧ್ಯಾಯ ಸಂಖ್ಯೆ 8ರ ಶ್ಲೋಕ ಸಂಖ್ಯೆ 1ರ ಉತ್ತರವಾಗಿ ಮಂತ್ರ 3ರಲ್ಲಿ ಹೇಳಿದೇನೆಂದರೆ, ಅವನಂತೂ ಪರಮಾಕ್ಷರ ಬ್ರಹ್ಮನು. ಆ ಪರಮಾಕ್ಷರ ಬ್ರಹ್ಮನು ಮೂಲ ಪ್ರಪಂಚರೂಪಿ ವೃಕ್ಷದ ಬೇರು ಅವನೇ ಆಗಿದ್ದಾನೆ. ಹೇಳ್ತಾರೆ, पल एक नाम कबीरे का दादू मन चितलाए हाथी के असवार को हो श्वान काल नहीं खावे. ಪುಣ್ಯಾತ್ಮರೇ, ಉದಾಹರಣೆ ನೀಡುತ್ತಿದ್ದಾರೆ ದಾದೂ ಸಾಹೇಬರು. ಮತ್ತು ಹೀಗೆ ಎಲ್ಲ ಸಂತರು ಹೇಳಿದ್ದಾರೆ, ಪರಮಾತ್ಮನೊಡನೆ ಪರಿಚಿತರಾದವರು. ಅಂದರೆ ಯಾರು ವಿಧಿವತ್ತಾಗಿ ಕಬೀರ ಪರಮೇಶ್ವರರ ಆಶ್ರಯ ಪಡೆದರೋ, ಪೂರ್ಣ ಸಂತರ ಮಾಧ್ಯಮದಿಂದ ಪರಮಾತ್ಮನ ಪ್ರೊಟೆಕ್ಷನ್ ಪ್ರಾಪ್ತಿಸಿದರೋ, ಅಂದರೆ ತಮಗೀಗ ಲಭ್ಯವಾದಂತೆ. ಹಾಗಾಗಿ ಈಗ ತಾವು ಇದನ್ನು ತಿಳಿಯಿರಿ, ತಾವು ಆನೆ ಮೇಲೆ ಕುಳಿತಿರುವಿರಿ, ತಾವು ಆನೆ ಮೇಲೆ ಸವಾರರಾದಿರಿ ಮತ್ತು ತಮಗೆ ಈಗ ನಾಯಿಗಳ ಕಡಿತದ ಭಯ ಹೋಯಿತು. ಆನೆ ಊರೊಳಗೆ ಹೋಗುತ್ತದೆ, ನಾವು ನೋಡುತ್ತಿದ್ದೆವು. ಇವರು ಬರುತ್ತಿದ್ದರು, ಕಾಳುಗಳನ್ನು ಬೇಡುವವರು, ಗೋಧಿಯನ್ನು ಬೇಡುತ್ತಾ ತಿರುಗುತ್ತಿದ್ದರು ಆನೆಯೊಡನೆ. ಆಗ ಊರಿನ ಹೆಚ್ಚು ಕಮ್ಮಿ ಆ ಒಂದು ಕಾಲನಿಯ ಎಲ್ಲ ನಾಯಿಗಳು ಒಟ್ಟುಗೂಡಿ ಮತ್ತು ಆನೆಯನ್ನು ನೋಡಿ ವಿಶಾಲ ಶರೀರದ್ದು ಮತ್ತು ಅದಕ್ಕೆ ಇದನ್ನು ಯೋಚಿಸುತ್ತಿದ್ದವು. ಇದೇನು ಬಂತು, ಅದಕ್ಕೆ ಬಗಳುತ್ತಿದ್ದವು. ಕಡಿಮೆ ಎಂದರೂ 20, 30, 50 ನಾಯಿಗಳು ಒಟ್ಟುಗೂಡುತ್ತಿದ್ದವು. ಆದರೆ ಆನೆಯಿಂದ 50 ಅಡಿ ದೂರವಿರುತ್ತಿದ್ದವು. ಈಗ ಅಂತೆಯೇ ತಮಗೆ ಹೇಳಬಯಸುತ್ತಾರೆ ದಾದೂ ಸಾಹೇಬರು ಏನೆಂದರೆ, ತಾವುಗಳು ಕಬೀರರ ನಾಮ ಪಡೆದು ಹೀಗೆ ತಿಳಿಯಿರಿ, ಆನೆ ಮೇಲೆ ಕುಳಿತುಕೊಂಡಿರುವಿರಿ ಎಂದು, ಮತ್ತು ಕಾಲನನ್ನು ತಿಳಿಯಿರಿ ನಾಯಿ ಎಂದು. ಈಗ ಈ ಉದಾಹರಣೆ ಕೊಡುತ್ತಿದ್ದಾರೆ, ಡಿಫರೆನ್ಸ್ ಹೇಳುತ್ತಿದ್ದಾರೆ, ಶಕ್ತಿ ಮತ್ತು ಪವರ್ ಮತ್ತು ಪ್ರೊಟೆಕ್ಷನ್ ಅದು. ತಾವು ಆನೆ ಮೇಲೆ ಕುಳಿತಿರಿ ಈಗ, ಮತ್ತು ಕಾಲನನ್ನು ತಿಳಿಯಿರಿ ನಾಯಿ ಎಂದು. ಈಗ ಆನೆ ಮೇಲೆ ಕುಳಿತ ವ್ಯಕ್ತಿಗೆ ನಾಯಿಯು ಯಾವುದೇ ರೀತಿಯ ಹಾನಿಯನ್ನು ಉಂಟು ಮಾಡದು. ಅಂದರೆ ಅದರ ರೇಂಜಿನಿಂದ, ಅದರ ಹಿಡಿತದಿಂದ ಹೊರ ಉಳಿದಿರಿ ತಾವು. ಮೊದಲಾಗಿ ನಾಯಿ ಆನೆ ಬಳಿಯೇ ಬರಲಾಗದು. ಬಂದರೂ ಎತ್ತರ ಅಧಿಕ ಮತ್ತು ಸೊಂಡಿಲಿನಿಂದ ಒಂದು ಹೊಡೆದರೆ ಅದರ ಮಲಮೂತ್ರ ಹೊರಡುವುದು ನಾಯಿಯದು. ಹಾಗಾಗಿ ಏನು ಹೇಳ್ತಾರೆ ಅಂದರೆ, पल एक नाम कबीरे का दादू मन चितलाए हाथी के असवार को
स्वान काल नहीं खाए. ತಾವು ಕಾಲನ ರೇಂಜಿನಿಂದ ಹಿಡಿತದಿಂದ ಹೊರಗಾದಿರಿ. ಯಾರಂದರೆ ಪರಮಾತ್ಮನ ನಾಮ ಪಡೆದವರು. ಆದರೆ ಮರ್ಯಾದೆಯಿಂದ ಇದ್ದರಷ್ಟೇ ಉಳಿಯುವಿರಿ. ಒಂದೊಮ್ಮೆ ತಾವು ಆನೆಯಿಂದ ಕೆಳಗೆ ಹಾರಿದಿರಿ, ಧುಮುಕಿ ಬಿಟ್ಟು ಒಂದೊಮ್ಮೆ ತನ್ನ ಮರ್ಯಾದೆ ಮುರಿದಿರಿ, ನಾಮ ಖಂಡನೆಯಾಯಿತು, ಭಗವಂತನ ಆಸರೆ ತಮ್ಮಿಂದ ಖಂಡಿತ ದೂರವಾಯಿತು. पंजा दस्त कबीर का सिर पर रखो हंस, यम किंकर चंप नहीं तुम्हारा उधर जात है वंश. पंजा दस्त कबीर का. ಕಬೀರ ಪರಮೇಶ್ವರರ ಕೈಯನ್ನು ತಮ್ಮ ತಲೆಯ ಮೇಲೆ, ಅಂದರೆ ಆಶೀರ್ವಾದ ತುಂಬಿದ ಕೈ ತಮ್ಮ ತಲೆಯ ಮೇಲೆ ಇರುವಂತೆ ಇರಿ, ಅಂದರೆ ಮರ್ಯಾದೆಯನ್ನು ಮುರಿಯಬೇಡಿ. ಆಗ ತಮ್ಮದೂ ಉದ್ಧಾರ ಮತ್ತು ತಮ್ಮ ಇಡೀ ಮನೆತನವನ್ನು, ವಂಶವನ್ನು ಪಾರುಗೊಳಿಸುವನು ಪರಮಾತ್ಮ. ಹಾಗೆ ಆನೆಯ ಮೇಲೆ ಕುಳಿತ ವ್ಯಕ್ತಿಗೆ ಕಾಲ ನಾಯಿ ಹಾನಿ ಮಾಡಲಾರನು, ಕಾಲರೂಪಿ ನಾಯಿ. ಮತ್ತು ತಾವು ಆನೆಯಿಂದ ಕೆಳಗೆ ಬಿದ್ದಿರಿ, ಕೆಳಗೆ ಇಳಿದಿರಿ, ಆಗಂತೂ ಕಡಿದು ತಿನ್ನಲ್ಪಡುವಿರಿ, ಅವಂತೂ ಮೊದಲೇ ಬೆನ್ನು ಹತ್ತಿವೆ. सुमरत नाम कबीर का कटे काल की पीड़, दादू दिन दिन ऊंचा होवे परमानंद सुख सीरे. दादू नाम कबीर की जो कोई लेवे ओटे, तिनको कभू लागे नहीं ये काल बदर की चोटे. ಈಗ ದಾದೂ ಸಾಹೇಬರು ಹೇಳ್ತಿದ್ದಾರೇನೆಂದರೆ, ಯಾರು ಪರಮೇಶ್ವರ ಕಬೀರರ ಆಶ್ರಯಕ್ಕೆ ಬಂದುಬಿಟ್ಟ, ಅವರ ಆಶ್ರಯ ಪಡೆದುಬಿಟ್ಟ ಆಶ್ರಿತನಾದ, ಅವರಿಗೆ ಕಾಲನ ಅಟ್ಯಾಕ್ ಆಗಲಾರದು. ಕಾಲನ ಅಟ್ಯಾಕ್ಸ್ ಹೇಗಾಗುತ್ತವೆ? ಈಗ ಇವನು ಏನು ಮಾಡುತ್ತಾರೆ, ಎಲ್ಲಿಯವರೆಗೆ ಈ ಪುಣ್ಯಾತ್ಮನ ಪುಣ್ಯ ಜೊತೆಯಲ್ಲಿರುತ್ತದೆಯೋ ಅಲ್ಲಿಯವರೆಗೆ ಇವನು ಎಷ್ಟೇ ಅಪರಾಧ ಮಾಡಲಿ ಮತ್ತು ಎಷ್ಟೇ ಉನ್ನತ ಪದವಿ ಪ್ರಾಪ್ತಿಸಲಿ, ಮತ್ತು ಯಾವ ಸಮಯದಲ್ಲಿ ಇವನ ಬ್ಯಾಟ್ರಿ ಡಿಸ್ಚಾರ್ಜ್ ಆಗುವುದು, ಪುಣ್ಯಗಳು ಸಮಾಪ್ತವಾಗುವು, ಭವಿಷ್ಯದಲ್ಲಿ ಯಾವುದೇ ಸತ್ಯ ಸಾಧನೆ ಇವನ ಬಳಿ ಇಲ್ಲ, ಜೀವಾತ್ಮನ ಬಳಿ. ಆಗ ಆ ಕ್ಷಣವೇ ಅಟ್ಯಾಕ್ ಮಾಡುವನು, ಇವನನ್ನು ಹೊಡೆದು ಬಿಡುವನು. ಕಬೀರ ಪರಮೇಶ್ವರರು ಹೇಳುತ್ತಾರೆ, काजन में पाले पोसे खूब लड़ाए लाडे, ना जाने इस देह के कहाँ खंडेंगे आडे. ಪರಮಾತ್ಮ ಹೇಳ್ತಾರೇನೆಂದರೆ, ನೋಡಿ, ನಮಗೆ ತಿಳಿಯಪಡಿಸಲು ಬಯಸುತ್ತಾರೆ, ತಂದೆ ತಾಯಿಯರು ನಿಮ್ಮನ್ನು ಎಷ್ಟು ಪ್ರೀತಿಯಿಂದ ಸಾಕಿ ಸಲಹಿದ್ದಾರೆ ಮತ್ತು ಎಷ್ಟು ಮುದ್ದು ಮಾಡಿದರು ತಮ್ಮನ್ನು, ಮತ್ತು ಗೊತ್ತಿಲ್ಲ ತಾವು ಮತ್ತೆ ಅದೇ ಪ್ರೀತಿವಶಾತ್ ಈ ಪರಿವಾರವನ್ನು, ಸಂಪತ್ತನ್ನು ತನ್ನದೆಂದು ಒಪ್ಪುವಿರಿ. ಪರಮಾತ್ಮ ಹೇಳ್ತಾರೆ, ಗೊತ್ತಿಲ್ಲ ಎಲ್ಲೆಲ್ಲಿ ಎಲುಬುಗಳು ಬೀಳುವುವು ಈ ಶರೀರದ್ದು. ಪರಮಾತ್ಮ ಹೇಳುತ್ತಾರೆ, कबीर कहाँ गर्भियो काल गह कर केश, ना जाने कित मारेगा भाई के घर के परदेश. ತಾವುಗಳು ಪರಮಾತ್ಮನ ಈ ಜ್ಞಾನದಿಂದ ಪ್ರಭಾವಿತರಾಗುವಿರಿ, ಆಗಲೇ ಬೇಕಾಗುವುದು. ಏಕೆಂದರೆ ತಮಗೆ ಭಯ ಆಗಬೇಕಾಗಿದೆ. ಅಂದರೆ ಭಗವಂತ ಇಷ್ಟು ದೂರದಿಂದ ಬಂದು ಪರಮೇಶ್ವರ ನಮಗೇನು ಹೇಳ ಬಂದಿದ್ದರು, ಮತ್ತವರಿಗೆ ಅಲ್ಲಿ ಯಾವ ಕೊರತೆಯೂ ಇರಲಿಲ್ಲ ಮತ್ತು ಯಾವ ಕಟ್ಟುಕತೆ ಹೇಳುವ ಅವಶ್ಯಕತೆಯೂ ಇರಲಿಲ್ಲ. ಅವರಿಗೆ ಯಾವ ಉದ್ದೇಶ ದಿನನಿತ್ಯ ಹೊಟ್ಟೆಪಾಡಿಂದಾಗಲಿ ದಂಧೆಯಾಗಿರಲಿಲ್ಲ. ಅವರಂತೂ ತನ್ನ ಬಟ್ಟೆ ನೀರು ಸ್ವತಃ ಉಂಡುಕೊಂಡಿದ್ದರು ಮತ್ತು ಶೇಷ ಉಳಿದುದನ್ನು ಅನ್ನದಾಸೋಹ ಮಾಡುತ್ತಿದ್ದರು. ಈಗ ಪುಣ್ಯಾತ್ಮರೇ, ಒಬ್ಬ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಹೆಲಿಕಾಪ್ಟರ್ನಲ್ಲಿ ಹೋಗುತ್ತಿದ್ದ ಮತ್ತು ಹೆಲಿಕಾಪ್ಟರ್ ಗೊತ್ತಿಲ್ಲ ಯಾವಾಗ ಬ್ಯಾಟ್ರಿ ಡಿಸ್ಚಾರ್ಜ್ ಆಗುತ್ತದೆ ಇನ್ವರ್ಟರ್ನದ್ದು, ಆಗ ನಂತರ ಘೋರ ಕತ್ತಲಾಗುತ್ತದೆ. ಅವನದ್ದು 3ನೇ ದಿನ ಶವ ಸಿಕ್ಕಿತು. ಮತ್ತು ಅವನು ಯಾವಾಗ ಹೋಗುತ್ತಿದ್ದ ಹೆಲಿಕಾಪ್ಟರ್ನಲ್ಲಿ ಏನೇನು ಆಕಾಂಕ್ಷೆಗಳಿದ್ದವೋ, ಏನೇನು ಆಸೆಗಳಿದ್ದವೋ, ಹೀಗೆ ಮಾಡುವೆ, ಬೇಗ ಹೋಗುತ್ತೇನೆ, ಹೀಗೆ ಮಾಡುವೆ, ಹಾಗೆ ಮಾಡುವೆ ಎಂದು. ಪರಮಾತ್ಮನ ಈ ವಾಣಿಯನ್ನು ನೆನಪಿನಲ್ಲಿಡಬೇಕಾಗುತ್ತದೆ. ಏನಂದರೆ, कि कहाँ जन्मे पाले पोसे खूब लड़ाए लाड, न जाने इस देह के कहाँ खंडेंगे हाड. ಹೀಗೆಯೇ ಒಬ್ಬ ಅರುಣಾಚಲದ ಮುಖ್ಯಮಂತ್ರಿ ಕೆಲವು ಸಮಯದ ಹಿಂದೆ, ಅವನದಂತೂ ನನ್ನ ಲೆಕ್ಕದಲ್ಲಿ 6-7 ದಿನಗಳ ಬಳಿಕ ಹೆಣ ಸಿಕ್ಕಿತು. ಅವನು ಹೀಗೆಯೇ ಮೃತ್ಯುವನ್ನು ಪ್ರಾಪ್ತಿಸಿದ್ದ. ಹೀಗೆಯೇ ಪೋಲೆಂಡ್ ದೇಶದ ಒಂದು ಪೂರ್ತಿ ಮಂತ್ರಿಮಂಡಲ
ಕ್ಯಾಬಿನೆಟ್, ಅದರಲ್ಲಿ ಅವರು 96 ಮಂದಿ ಇದ್ದರು. ಪ್ರಧಾನಮಂತ್ರಿ ತನಕ ಒಂದೇ ಒಂದು ಏರ್ ಕ್ರ್ಯಾಶ್ನಲ್ಲಿ ವಿಮಾನ ಅಪಘಾತ, ವಿಮಾನ ಆಕ್ಸಿಡೆಂಟ್ ಆಗಿ ಎಲ್ಲರೂ ಸತ್ತು ಹೋದರು. ಮತ್ತು ಅದಕ್ಕಿಂತ ಮೊದಲು ಅವರು ಏನೇನು ಕರ್ಮಗಳನ್ನು ಮಾಡಿರಬಹುದು, ಎಷ್ಟು ಜನರನ್ನು ಸತಾಯಿಸಿರಬಹುದು ಗೊತ್ತಿಲ್ಲ, ಏನೇನು ಆಕಾಂಕ್ಷೆಗಳನ್ನು ಇಟ್ಟುಕೊಂಡಿದ್ದರು. ಹಾಗಾಗಿ ಇಲ್ಲಿ ಪರಮಾತ್ಮ ನಮಗೆ ನೆನಪಿಸ್ತಾರೇನೆಂದರೆ, ಕಬೀರ್ ಕಹಾ ಗರ್ಬಿಯೋ ಕಾಲ ಗಹ ಕರ್ಕೇಶ. ಹೇಳ್ತಾರೆ, ಕಾಲ ನಿನ್ನ ಜುಟ್ಟು ಹಿಡಿಯುವನು ಮತ್ತು ತಲೆಯ ಜುಟ್ಟನ್ನು ಹಿಡಿದು ಗೊತ್ತಿಲ್ಲ ಎತ್ತಿ ಎಲ್ಲಿ ಬಿಸಾಕುವನು. ನಾ ಜಾಣಕ್ಕೆ ತುಮಾರೇಗಾ ಯೋ ಕ್ಯಾ ಘರ್ ಕ್ಯಾ ಪರದೇಶ. ಗೊತ್ತಿಲ್ಲ ಎಲ್ಲಿ ಹಾಕಿಬಿಡುವನೋ ಶ್ವಾಸ ಪೂರ್ಣಗೊಂಡಾಗ. ಅಂದರೆ ಒಂದು ಸೆಕೆಂಡಿನ ಕೂಡ ಸಮಯ ನೀಡಲಾರನು ತಮಗೆ ಕಾಲನು. ಮತ್ತು ಯಾವ ಸಮಯದಲ್ಲಿ ತಾವು ಪರಮೇಶ್ವರ ಕಬೀರರ ಆಶ್ರಯದಲ್ಲಿ ಬರುವಿರಿ? ಇದು ಕಾಲ ಪ್ರಯೋಗಿಸುವ ವಜ್ರವಾಗಿದೆ. ವಜ್ರವೆಂದರೆ ಒಂದು ಭಯಂಕರ ಆಯುಧ, ಅಂದರೆ ಬಾಣವಾಗಿದೆ. ಜಬ್ ಲಗ ಹನ್ಸಾ ಹಮರಿ ಆನಾ ಕಾಲ ಲಗ ನೋ ತೇರಾ ಬಾಣ. ಎಲ್ಲಿಯವರೆಗೆ ಹಂಸ ನನ್ನ ನಿಯಮ ಮತ್ತು ಮರ್ಯಾದೆಯಲ್ಲಿ ಇರುವನೋ ಅಲ್ಲಿಯವರೆಗೆ ಈ ಕಾಲನ ಅಟ್ಯಾಕ್ ನನ್ನ ಆತ್ಮಗಳ ಮೇಲೆ ಆಗಲಾರದು. ಅಲ್ಲಿಯವರೆಗೆ ಕಾಲನು ಏಟು ಕೊಡಲಾರನು ತಮಗೆ. ಯಾವ ರೀತಿ ಈಗ ಇವನು ಹೊಡೆಯುತ್ತಿರುವನು ನಿಮ್ಮನ್ನು. ಹಾಗಾಗಿ ಇಲ್ಲಿ ದಾದು ಸಾಹೇಬರು ಏನು ಹೇಳ್ತಾರೆ, दादू नाम कबीर की जय कोई लेवे ओटे तिनको कभू लागे नहीं काल बदर की चोटे. ಯಾರದೋ ಮಗನನ್ನು ಸಾಯಿಸಿದ, ಯಾರದೋ ಮಗಳನ್ನು ಸಾಯಿಸಿದ. ಇಂಥ ಘಟನೆಯನ್ನು ಘಟಿಸಲು ಬಿಡಲಾರನು ನಿಯತ್ತು ಪೂರ್ಣತೆ ಇದ್ದರೆ, ಮರ್ಯಾದೆಯಿಂದ ಇದ್ದರೆ ಮತ್ತು ಆಧೀನಪೂರ್ವಕ ಸತ್ಯ ಸಾಧನೆ ಮಾಡುತ್ತಾ ದಾನ ಪುಣ್ಯ ಮಾಡುತ್ತಿರಬೇಕು ಪರಮಾತ್ಮನ ಮರ್ಯಾದೆಗನುಸಾರ. ಆಗ ಇಂಥ ಘಟನೆಯನ್ನು ಪರಮಾತ್ಮ ಘಟಿಸಲು ಬಿಡಲಾರನು. ನಾವು ತಪ್ಪು ಮಾಡುತ್ತೇವೆ, ಸ್ವಲ್ಪ ಸುಖ ಉಂಟಾಗುತ್ತಲೇ ನಾವು ಮರೆತು ಬಿಡುತ್ತೇವೆ, ಪರಮಾತ್ಮನ ನಿಯಮಗಳ ಉಲ್ಲಂಘನೆ ಮಾಡಿ ಹೋಗುತ್ತೇವೆ ಲೋಕಲಜ್ಜೆಯಲ್ಲಿ ಬಂದು. ಈಗ ಯಾವ ಪ್ರಕಾರ ನಾವು ಸಾಧನೆ ಮಾಡಿದರೆ ಪರಮಾತ್ಮ ಕಬೀರರು ನಮಗೆ ಸಹಾಯ ಮಾಡುವರು? तन मन शीस ईस अपने पे, तन मन शीस ईस अपने पे, पहले में चोट चढ़ावे जब कोई राम भगत गत पावे हो जी. जब कोई राम भगत गत पावे हो जी. ಅಂದರೆ ಪರಮಾತ್ಮನಿಂದ ಲಾಭ ಪಡೆಯಬೇಕಾದರೆ तो तन मन शीस ईस अपने पे, पहले में चोट चढ़ावे. ಈಗ ತನು ಮನ ಶಿರ ಈಶನಿಗೆ ಅರ್ಪಿಸುವುದು ಹೇಗೆ? ಒಬ್ಬ ಸಂತನಿದ್ದ, ಅವನು ತನ್ನ ಶಿಷ್ಯರಿಗೆ ನಿತ್ಯ ಶಿಕ್ಷಣ ನೀಡುತ್ತಿದ್ದ. ಏನೆಂದರೆ ಗುರುಗಳ ಆದೇಶದ ಪಾಲನೆ ಮಾಡಬೇಕಾಗಿದೆ, ಆಗ ಅವನು ನಿಜ ಭಕ್ತನು. ಮತ್ತು ಯಾರು ಗುರುಗಳ ಆಜ್ಞೆಯ ಉಲ್ಲಂಘನೆ ಮಾಡುತ್ತಾರೆ, ಅವಹೇಳನ ಮಾಡುತ್ತಾರೆ, ಅವನ ಭಕ್ತಿ ನಾಶವಾಗುವುದು. ಈಗ ಯಾವ ಭಕ್ತರು ಮನೆ ತ್ಯಜಿಸಿ ಪರಮಾತ್ಮನಿಗಾಗಿ ಬರುತ್ತಾರೆಯೋ ಅವರು ಗುರುಗಳ ಆದೇಶದ ಪೂರ್ಣ ಪಾಲನೆಯನ್ನು ಮಾಡಿಯೇ ಮಾಡುತ್ತಾರೆ. ಅವರು ದಾರಿ ತಪ್ಪುವ ಯಾವ ಕೆಲಸವನ್ನೂ ಮಾಡಲಾರರು. ಹೀಗೆಯೇ ಕೆಲವು ಭಕ್ತರು ಆಶ್ರಮದಲ್ಲಿರುತ್ತಿದ್ದರು ಆ ಗುರುಗಳ ಒಡನೆ, ಮತ್ತವರಿಗೆ ಗುರುಗಳು ಶಿಕ್ಷಣವನ್ನು ನೀಡುತ್ತಲಿದ್ದರು. ಬಾಯಿ ಜೋ ಗುರು ಬಚನ ಪೆ ಡಟ್ಗೆ ರಕಟ್ಗೆ ಫಂದ ಚುರಾಸಿಗೆ. भाई जो गुरु बचन पे डट गे रकट गे फंद 84 के. कट गे फंद 84 के, रकट गे फंद 84 के. भाई जो गुरु बचन पे डट गे रकट गे फंद 84 के. वस्तु मिले ठोड़ की ठोड़ मिट गी मन पापी की दौड़. वस्तु मिली ठोर की ठोर मिट गई मन पापी की दौड़. भरम मिटे मथुरा काशी के, भरम मिटे मथुरा काशी के. भाई जो गुरु बचन पे डट गे रकट गे फंद 84 के. ಈಗ ಇಂತಹ ವಿದ್ಯೆಯನ್ನು ನೀಡಿ ಆ ಭಕ್ತರಿಗೆ ಸ್ವಲ್ಪ ಹೊತ್ತಿನ ಬಳಿಕ ಹೇಳ್ತಾರೆ ಆ ಗುರೂಜಿ, ಬನ್ನಿ ಭಕ್ತ ಮಕ್ಕಳೇ, ನನ್ನದೊಂದು ಆಜ್ಞೆ ಇದೆ ನಿಮಗಾಗಿ. ಹೇಳಿ ಗುರುದೇವ, ಏನದು? ಏನೆಂದರೆ ನನ್ನ ತಲೆಯ ಮೇಲೆ 5 ಬಾರಿ ಪಾದುಕೆಯಿಂದ ಹೊಡೆಯಿರಿ. ಈಗ ಗುರು ಪರಮಾತ್ಮನ ಸಮಾನ.
ಗುರುವಿನಲ್ಲಿನ ವ್ಯವಹಾರ ಭಗವಂತನಲ್ಲಿ ಅದು ಎಂದು ನಂಬಲಾಗುತ್ತದೆ. ಈಗ ಆ 5-7 ಭಕ್ತರೆಲ್ಲರೂ ಚಿಂತೆಗೆ ಒಳಗಾದರು, ಸಂಪೂರ್ಣ ಕಲ್ಲಿನಂತಾದರು. ಈಗ ಏನು ಮಾಡುವುದು? ಆಜ್ಞೆಯ ಪಾಲನೆ ಮಾಡದಿದ್ದರೆ ನಮ್ಮ ಭಕ್ತಿ ನಾಶವಾಗುವುದು, ಮತ್ತು ಗುರುವಿನ ಮೇಲೆ ಕೈ ಮಾಡಿದರೆ ನಮ್ಮಂಥ ದುಷ್ಟರು ಇಲ್ಲ, ಕುಷ್ಠರೋಗ ಬರುವುದು. ಸುಮ್ಮನಾದರು. ಗುರುಜಿ ಹೇಳಿದರು, ಅರೇ, ಈಗ ತಾನೇ ಏನು ವಿದ್ಯೆ ನೀಡಿದೆ ನಾನು, ಗುರುಜಿ ಆಜ್ಞೆ ಪಾಲನೆ ಮಾಡಬೇಕೆಂದು. ಇಲ್ಲದಿದ್ದಲ್ಲಿ ಭಕ್ತಿ ನಾಶವಾಗುವುದು. ಕೆಲವರಂತೂ ಮನದಲ್ಲಿ ಹೀಗೆ ಯೋಚಿಸಿದರು, ಅಂದರೆ ಗುರುಗಳೆಡೆ ಕೈಯಂತೂ ಮಾಡಲಾಗದು, ಭಕ್ತಿ ನಾಶವಾಗಲಿ ಆಗದಿರಲಿ. ಒಬ್ಬ ಬುದ್ಧಿವಂತನಿದ್ದ, ನಿಂತುಕೊಂಡ, ಪಾದುಕೆಯನ್ನು ತೆಗೆದುಕೊಂಡ, ಗುರುವಿನ ಬಳಿ ತಲುಪಿ ತನ್ನದೇ ತಲೆಯ ಮೇಲೆ 5 ಏಟು ಪಟಪಟನೆ ಹೊಡೆದ. ಈಗ ಗುರುಗಳು ಹೇಳಿದರು, ಸೋದರ, ಚತುರತೆ ತೋರಿಸಬೇಡ, ನಾನು ನಿನ್ನ ತಲೆ ಮೇಲೆ ಹೇಳಿಲ್ಲ, ನನ್ನ ತಲೆ ಮೇಲೆ ಹೇಳಿದ್ದೆ, ನನ್ನ ತಲೆಗೊಡೆ. ಆಗ ಆ ಶಿಷ್ಯ ಹೇಳಿದ, ಗುರುದೇವ, ಈ ದಾಸನ ತಲೆ ಕೂಡ ತಮ್ಮದೇ ಆಗಿದೆ. ತಾವು ಇದನ್ನು ಬೇರೆ ಎಂದು ತಿಳಿಯುವಿರೇನು? ಹಾಗಾದರೆ ಪುಣ್ಯಾತ್ಮರೇ ಹೀಗೆ ಹೇಳ್ತಾರೇನೆಂದರೆ, कहते सिर सौंप्या गुरुदेव को सफल हुआ ये शीश नित्यानंद इस शीश पर आप बसे जगदीश. ಯಾವಾಗ ಭಗವಂತನನ್ನು ಸಮರ್ಪಣೆ ಮಾಡಿದಿರಿ ಅವರೇ ರಕ್ಷಕರಾದರು. ಇದಕ್ಕೆ ಈ ಮಣ್ಣಿನ ಮಹಲು ಇದಂತೂ ನಾಶವಾಗಲೇ ಆಗಬೇಕು. ಆದರೆ ಪರಮಾತ್ಮನ ಆಶ್ರಯದಲ್ಲಿ ಹೀಗೆ ಕಾಲನ ಮೂಲಕ ಡಿಸ್ಟರ್ಬ್ ಆಗಲಾರದು. ಯಾವಾಗ ಪರಮಾತ್ಮ ಬಯಸುತ್ತಾರೆ ಆಗಲೇ ತಮ್ಮನ್ನು ಇಲ್ಲಿಂದ ಕರೆದೊಯ್ಯುವರು. ಕಾಲನಿಗಂತೂ ಧೈರ್ಯವಿಲ್ಲ ತಮ್ಮನ್ನು ನಾಶಪಡಿಸಲು ಅಥವಾ ಹೊಡೆಯಲು. जम जो राजा से डरे और मिटे कर्म के लेख अदली असल कबीर हैं ये कुल के सतगुरु एक. ಹೀಗೆ ದಾದೂ ಸಾಹೇಬರಿಗೆ ಸಿಕ್ಕಿದ್ದರು ಪರಮಾತ್ಮ, ಅಂತೆಯೇ ನಾನಕ ಸಾಹೇಬರಿಗೆ ಸಿಕ್ಕಿದ್ದರು, ಹಾಗೆ ಆದರಣೀಯ ಗರೀಬ್ದಾಸ್ ಸಾಹೇಬರಿಗೆ ಸಿಕ್ಕಿದ್ದರು. ಚುಡಾಣಿಯವರಿಗೆ, ಊರು ಚುಡಾಣಿ, ಜಿಲ್ಲೆ ಝಜ್ಜರ್, ಹರಿಯಾಣದವರಿಗೆ. ಅವರು ಹೇಳಿದ್ದರು ಏನೆಂದರೆ, ಜಮ್ ಜೌರ, ಜಮ್ ಅಂದರೆ ಯಮ, ಈ ಕಾಲನು, ಜೌರ ಅಂದರೆ ಸಾವು. ಜಮ್ ಜೌರ ಜಾಸಿ ಡರೆ ಮಿಟೆ ಕರ್ಮ ಕೆ ಲೇಖ. ತಮ್ಮ ಆಯಸ್ಸನ್ನು ಹೆಚ್ಚಿಸುತ್ತಾನೆ ಆ ಪರಮಾತ್ಮ, ವೇದಗಳು ಸಾಕ್ಷಿ ನೀಡುತ್ತವೆ. और अदली असल कबीर है. ಅದಲಿ ಅಂದರೆ ನ್ಯಾಯಾಧೀಶ, ನ್ಯಾಯಕಾರಿ. ಅಸಲಿ ಅಂದರೆ ವಾಸ್ತವದಲ್ಲಿ ಪರಮಾತ್ಮ ಕಬೀರರೇ ಆಗಿದ್ದಾರೆ. ನ್ಯಾಯ ನೀಡುವವನು ಅವನೇ ಮತ್ತು ಎಲ್ಲರ ಸದ್ಗುರು ಕೂಡ ಅವನೇ. ಎಲ್ಲರಿಗೂ ತತ್ವಜ್ಞಾನವನ್ನು ನೀಡುವವನು ಕೂಡ ಅವನೇ. काल जो पीसे पीसना ये जोरा है पनिहारे ये दो असल मजदूर हैं मेरे सतगुरु के दरबारे. काल डरे करतार से जय 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 जगदीश ये जोरा जोड़ी झाड़ता पगर डारे शीश. ಗರೀಬ್ದಾಸರು ಹೇಳುತ್ತಾರೆ, ನನ್ನ ಕಬೀರ ಭಗವಂತನ ದರ್ಬಾರಿನಲ್ಲಿ ಈ ಸಾವು ಮತ್ತು ಈ ಕಾಲನು ಇಬ್ಬರೂ ಕೂಲಿ ಆಳುಗಳು ಅವರಿಗೆ. ಅವರ ಆದೇಶದ ಹೊರತು ಇವರು ನಿಮ್ಮ ಕಡೆಗೆ ಇಣುಕಲು ಕೂಡ ಸಾಧ್ಯವಿಲ್ಲ. कहते काल तो पीसे पीसना, ಅಂದರೆ ಕೂಲಿಯವರಂತೆ ಗುಲಾಮರಿರುತ್ತಿದ್ದರು. ಸಾಹುಕಾರರ ಹಿಟ್ಟನ್ನು ಬೀಸುತ್ತಿದ್ದರು, ಇನ್ಯಾರೋ ನೀರು ತುಂಬಿಸುತ್ತಿದ್ದರು ಬಾವಿಗಳಿಂದ ತಂದು. ಹಾಗೆ ಹೇಳುತ್ತಾರೆ, ಇಂತಹ ಸ್ಥಿತಿಯಾಗಿದೆ ಈ ಕಾಲ ಮತ್ತು ಮೃತ್ಯುವಿನದು. ಇವರು ಎಂಥೆಂಥ ರಾಜರುಗಳನ್ನು ತಿಂದು ಬಿಡುತ್ತಾರೆ. ಯಾರು ನಿರಾಧಾರರು ತಿರುಗುತ್ತಾರೆ ಭಗವಂತನ ಆಶ್ರಯದಲ್ಲಿ ಇರದೆ. ಅವರಿಗೆ ಹೇಳ್ತಾರೆ, ನನ್ನ ಕಬೀರ ಪರಮಾತ್ಮನ ದರ್ಬಾರಿನಲ್ಲಿ ಇವರು ನಿಜವಾದ ಕೂಲಿ ಆಳಾಗಿದ್ದಾರೆ. और काल डरे करतारते. ಇವನು ಗೀತೆ ಅಧ್ಯಾಯ ಸಂಖ್ಯೆ 11 ಶ್ಲೋಕ ಸಂಖ್ಯೆ 32 ಹೇಳ್ತಾನೇನೆಂದರೆ, ನಾನು ಕಾಲನು, ಎಲ್ಲರನ್ನೂ ತಿನ್ನಲಿಕ್ಕಾಗಿ ಬಂದಿರುವೆನು. ಈ 21 ಬ್ರಹ್ಮಾಂಡಗಳ ಸ್ವಾಮಿ ಬ್ರಹ್ಮನು ಶ್ರೀಕೃಷ್ಣನಲ್ಲಿ ಪ್ರವೇಶ ಮಾಡಿ ಹೇಳುತ್ತಿದ್ದಾನೆ. ಹೇಳ್ತಾರೆ, ಈ ಕಾಲ ಕಬೀರ ಪರಮಾತ್ಮನಿಗೆ ಅಂಜುತ್ತಾನೆ. ಹೇಗೆ ಈಗ ತಾವು ಹೋಲಿಕೆ ಕೇಳಿದಿರಿ ದಾದೂರವರ ವಾಣಿಯ ಮಾಧ್ಯಮದಿಂದ. केरी नाम कबीर का और विखम काल गजराज दादू कबीर के नाम ते भजनते हर भाग्य सुनता आवाज. ಅದನ್ನೇ ಗರೀಬ್ದಾಸರು ಹೇಳುತ್ತಾರೆ. ಅಂದರೆ काल डरे करतार से, ಕರ್ತಾರೆ ಯಾರು? ಕಬೀರರು. अनंत कोट ब्रह्मांड का एक रति निभार और सतगुरु पुरुष कबीर हैं कुल के सज्जनहार. ಹಾಗಾಗಿ ಹೀಗೆ ಸಮರ್ಪಿತವಾಗಬೇಕು ಪರಮಾತ್ಮನ ಚರಣಗಳಲ್ಲಿ. ಮತ್ತೆ ನೋಡಿ ಮಾಲೀಕನ ಲೀಲೆಗಳನ್ನು.
तन मन शीस ईस अपने पे, तन मन शीस ईस अपने पे। पहलम चोट चढ़ावे जब कोई, राम भक्त गत पावे हो जी। जब कोई राम भक्त गत पावे हो जी। सतगुरु तिलक अजप्पा माला, युक्त जटा रखवावे। सतगुरु तिलक अजप्पा माला, युक्त जटा रखवावे। जत को पीन सत का चोला, भीतर भेख बनावे। जब कोई राम भक्त गत पावे हो जी। जब कोई राम भक्त गत पावे हो जी। लोक लाज मर्याद जगत की, तृण ज्यों तोड़ बगावे। लोक लाज मर्याद जगत की, तृण ज्यों तोड़े बगावे। कामनी कनक जहर कर जाने, वो शहर अगमपुर जावे। जब कोई राम भक्त गत पावे हो जी। जब कोई राम भक्त गत पावे हो जी। ज्यों पति बरता पति से राती, आन पुरुष ना भावे। ज्यों पति भरता पति से राती, आन पुरुष ना भावे। बस पीहर में सुरत प्रीतम में, न्यों कोई ध्यान लगावे। जब कोई राम भक्त गत पावे हो जी। जब कोई राम भक्त गत पावे हो जी। निंदा सतुति मान बढ़ाई, मन से मार गिरावे। निंदा सतुति मान बढ़ाई, मन से मार गिरावे। अष्ट सिद्धि की अटक न माने, आगे कदम बढ़ावे। जब कोई राम भक्त गत पावे हो जी। आशा नदी उलट के डाटे, आडा बंध लगावे। आशा नदी उलट के डाटे, आडा बंद लगावे। बहुजल खार समुंदर में, बहुड़ न खोड़ मिलावे। जब कोई राम भक्त गत पावे हो जी। भाई गगन महल गोबिंद गुमानी, पलक माही पहुँचावे। गगन महल गोबिंद गुमानी, पलक माही पहुँचावे। नितानंद माटी का मंदिर, ये नूर तेज हो जावे। जब कोई राम भक्त गत पावे हो जी। जब कोई राम ಭಕ್ತ ಗತ ಪಾವೆ ಹೋಜಿ. ಈಗ ಈ ನಿತ್ಯಾನಂದರೇನಿದ್ದರು ಇವರು ವಿಷ್ಣುವಿನ ಉಪಾಸಕರಾಗಿದ್ದರು ಮತ್ತು ಒಬ್ಬರು ಗುಮಾನಿದಾಸ ಹೆಸರುಳ್ಳ ವೈಷ್ಣವ ಪರಂಪರೆಯ ಸಂತರಿಂದ ಉಪದೇಶ ಪಡೆದುಕೊಂಡಿದ್ದರು. ಮತ್ತು ಇವನು ಜೊತೆಯಲ್ಲಿ ಕಬೀರ ಪರಮೇಶ್ವರರ ಗ್ರಂಥದ ಕೂಡ ಅಧ್ಯಯನ ಮಾಡಿದನು. ಇವನು ನಂತರ ತನ್ನದೇ ಆ ಕಿಚಡಿ ಜ್ಞಾನವನ್ನು ಸೇರಿಸಿ ಜೋಡಿಸಿ ಸತ್ಯಲೋಕದ ಮಹಿಮೆಯನ್ನಂತೂ ಹೇಳುವ ಪ್ರಯತ್ನ ಮಾಡಿದನು. ಆದರೆ ಆ ಸತ್ಯನಾಮದ ವಾಸ್ತವಿಕ ಮಂತ್ರ ಇಲ್ಲದೇ ಇರುವುದರಿಂದ ಇವನು ಆ ಯಥಾರ್ಥ ಸ್ಥಾನವನ್ನು ಪ್ರಾಪ್ತಿಸಲಾರದಾದನು. ಆದರೂ ನಾವು ಇವರೇನು ಮಾರ್ಗದರ್ಶನ ನೀಡಿದ್ದಾರೆ, ಇದರ ಬಹಳಷ್ಟು ಒಳ್ಳೆಯ ಸಾರಾಂಶವನ್ನು ನಾವು ನಮ್ಮ ಲೆಕ್ಕದಂತೆ ತೆಗೆಯುವೆವು. ಇದರಲ್ಲಿ ಅದೇ ಪರಮೇಶ್ವರನ ಮೂಲಕ ಹೇಳಿದಂತಹ ವಾಣಿ ಇದೆ. लोक लाद ना कीजिए, निर्भय हो रहिए और यो मन संत को दीजिए तो ಗೋವಿಂದ पाइए. ಅದೇ ಆಧಾರದಿಂದ ಇವರು ಏನು ಹೇಳುತ್ತಾರೆ, ಪರಮಾತ್ಮನನ್ನು ಪಡೆಯುವಲ್ಲಿ ಎಲ್ಲಕ್ಕಿಂತ ಮೊದಲು ಏನು ಹೇಳುತ್ತಾರೆ, ಸದ್ಗುರು ತಿಲಕ ಇಟ್ಟುಕೊಳ್ತಾರಲ್ಲ, ಎಲ್ಲಕ್ಕಿಂತ ಆದರಣೀಯ ಸ್ಥಾನ ಇರುತ್ತದೆ. ಆದ ಕಾರಣ ಹಣೆಯಲ್ಲಿ ತಿಲಕವನ್ನು ಇಡುತ್ತಾರೆ. ಹೇಳುತ್ತಾರೆ, ಈ ತಿಲಕದ ಅಗತ್ಯವಿಲ್ಲ, ತನ್ನ ಗುರುದೇವನನ್ನು ಸರ್ವಶ್ರೇಷ್ಠನೆಂದೆಣಿಸು, ಗುರುದೇವನನ್ನೇ ತಿಲಕವೆಂದು ತಿಳಿ ತಲೆಯ ಹಣೆಯ
ತಿಲಕ. ಗುರುಗಳಿಗೆ ಇಷ್ಟು ಸತ್ಕಾರ ನೀಡು ನೀನು, ಇಷ್ಟು ಅವನನ್ನು ತಿಲಕ ರೂಪದಲ್ಲಿ ಎಲ್ಲಕ್ಕಿಂತ ಮುಂದಿಡು. ಎಲ್ಲಕ್ಕಿಂತ ಮೊದಲು ತಿಲಕ ಕಾಣಿಸುತ್ತದೆ ಭಕ್ತನದು. ಅಂದರೆ ಹೇಳುತ್ತಾರೆ, ಗುರುಗಳಿಗೆ ಇಷ್ಟು ಸತ್ಕಾರ ನೀಡು ನೀನು. ಅಜ್ಜಪ್ಪ ಮಾಲ, ಶ್ವಾಸದ ಸ್ಮರಣೆ ಮಾಡು. ಮತ್ತು ಮೇಲ್ಗಡೆ ಇಷ್ಟು ದೊಡ್ಡ ದೊಡ್ಡ ಜಟೆ ಇಡುವುದರಿಂದಲ್ಲ, ಸತ್ಯ ಸಾಧನೆಯ ಜಟೆಯನ್ನು ಇಡು. ಅಂದರೆ ತನ್ನ ಧರ್ಮದ ಮೇಲೆ ಇರು. ಹೇಗೆಂದರೆ ಯತಿ ಪುರುಷರು ಇರುತ್ತಾರೆ, ಜತಿ ಸತಿ ಎನ್ನುತ್ತೇವೆ ಅವರನ್ನು ನಾವು. ಸತಿ ಆಕೆ ಸೋದರಿ ಇರ್ತಾಳೆ, ಪತಿವ್ರತೆ ಸ್ತ್ರೀ, ಮತ್ತು ಜತಿಯಾಗಿರುವವನು ಏಕಪತ್ನಿ ವ್ರತ ಇಟ್ಟುಕೊಂಡಿರುತ್ತಾನೆ, ಅವನನ್ನು ಜತಿ ಎನ್ನುತ್ತಾರೆ. ಹೀಗೆ ಪರಮಾತ್ಮನ ಹೊರತು ಅಂದರೆ ಅನ್ಯ ಯಾವುದೇ ದೇವರ, ಭಗವಂತನ ಯಾವುದೇ ಪ್ರಕಾರದ ಆಧ್ಯಾತ್ಮಿಕ ಲಾಭದ ಇಚ್ಛೆ ಇಟ್ಟುಕೊಳ್ಳಬಾರದು. ಇಲ್ಲವಾದರೆ ನೀನಂತೂ ಜತ್ ಪದವಿಯಿಂದ ಬಿದ್ದು ಬಿಡುವೆ, ಅಂದರೆ ಪತಿವ್ರತ ಪದವಿಯಿಂದ ಬೀಳುವೆ. ಮತ್ತೇನು ಹೇಳುತ್ತಾರೆ? ಲೋಕ ಲಾಜ ಮರ್ಯಾದ ಜಗತ್ ಕಿ ತರಣಜೋ ತೋಡೆ ಬಗಾವೆ. ಎಲ್ಲಕ್ಕಿಂತ ದೊಡ್ಡ ಶತ್ರುವಾಗಿದೆ ಈ ಲೋಕಲಜ್ಜೆ. ನಂತರ ಹೇಳುತ್ತಾರೇನೆಂದರೆ, ಇದನ್ನು ಕಡ್ಡಿಯಂತೆ ಮುರಿದು ಬಿಸಾಕಿಬಿಡು ಈ ಲೋಕಲಜ್ಜೆಯನ್ನು, ಆಗ ಭಗವಂತನ ಸಾಮೀಪ್ಯಕ್ಕೆ ಬರುವೆ. ಪರಮಾತ್ಮ ಹೇಳುತ್ತಾರೆ, ಕುಲಕರ್ಣಿ ಕೆ ಕಾರಣ ಅನ್ಸಾ ಗಯಾ ಬಿಗೋ. ಅಂದರೆ ಕುಲದ ಲೋಕಲಜ್ಜೆಯ ಕಾರಣ ಇವನು ನಾಶಗೊಳಿಸಿಕೊಂಡ, ತನ್ನ ಭಕ್ತಿಯನ್ನು ಸಂಭಾಳಿಸಿಲ್ಲ. और कहते हैं फिर ये कुल के कर लेगा जब तू चार पाया का हो. ಇಂದಂತೂ ನೀನು ಲೋಕಲಜ್ಜೆಯಲ್ಲಿ ಬಂದು ಬಿಡದಿದ್ದರೆ ಹಿಂದಿನ ಪೂಜೆಗಳನ್ನು, ಸಾಧನೆಗಳನ್ನು ಮನೆಯವರು ಏನು ಹೇಳಬಹುದು, ಸಂಬಂಧಿಕರು ಏನು ಹೇಳಬಹುದು? ಹೇಳ್ತಾರೆ, ಮತ್ತೀಗ ಈ ಕುಲ ನಿನಗೇನು ಸಹಾಯ ಮಾಡುವುದು? ನೀನು 4 ಕಾಲಿನ ಪಶುವಾದಾಗ ಇವೆಲ್ಲ ಏನೂ ಸಹಾಯ ಮಾಡದು. ಮತ್ತು ಈ ಸಾಧನೆ ಮತ್ತು ಈ ದೃಢತೆ ನಿನಗೆ ಸದಾ ಕೆಲಸಕ್ಕೆ ಬರುವುದು. ಈಗ ಮೀರಾಬಾಯಿಯದ್ದು ಕೂಡ ಇತಿಹಾಸ ತಾವು ಕೇಳಿರುವಿರಿ. ಎಷ್ಟೊಂದು ಸಂಘರ್ಷ ಮಾಡಿದಳು ಆಕೆ ತನಗೆ ಜ್ಞಾನವಾದ ಬಳಿಕ. ಮೊದಲಂತೂ ಮಂದಿರಗಳಿಗೆ ಹೋಗುತ್ತಲಿದ್ದಳು. ನಂತರ ಪರಮೇಶ್ವರ ಕಬೀರರು ಮತ್ತು ರವಿದಾಸರು ಅವರಿಗೆ ಸತ್ಸಂಗ ಮಾಡುತ್ತಿರುವಾಗ ಸಿಕ್ಕಿದರು. ಯಾವಾಗ ಆಕೆ ಮಂದಿರದಿಂದ ಬರುತ್ತಿದ್ದಳು. ತದನಂತರ ಆಕೆಯಲ್ಲಿ ಇಷ್ಟೊಂದು ದೃಢತೆಯಾಯಿತು. ಅಂದರೆ ನಿಜವಾಗಿಯೂ ಪರಮಾತ್ಮ ಬೇರೆ ಯಾರೋ ಇದ್ದಾರೆ. ಮತ್ತು ಆಕೆ ಮೊದಲು ರವಿದಾಸರಿಂದ ಉಪದೇಶವನ್ನು ಪಡೆದಳು. ಏಕೆಂದರೆ ಈಗ ರವಿದಾಸರಿಂದ ಉಪದೇಶ ಇದಕ್ಕಾಗಿ ಪಡೆದಳು. ಕೊಡಿಸಿದರು ಪರಮೇಶ್ವರರು. ಅಂದರೆ ಆಕೆ ಠಾಕೂರರ ಮಗಳಾಗಿದ್ದಳು. ರವಿದಾಸರು ಚಮ್ಮಾರ ಜಾತಿಯವರಾಗಿದ್ದರು. ಇವಳ ಭ್ರಮೆಯನ್ನು ನಿವಾರಣೆ ಮಾಡಬೇಕು. ಎಲ್ಲಾದರೂ ಈಕೆಯಲ್ಲಿ ಜಾತಿ ಸ್ವಾಭಿಮಾನ ಉಳಿಯಬಾರದೆಂದು. ಮತ್ತು ಸ್ವಾಭಿಮಾನ ಜೀವಾತ್ಮದ ಶತ್ರು ಆಗಿದೆ. ಯಾವುದೇ ರೀತಿಯಲ್ಲಿ, ಯಾವುದೇ ದೃಷ್ಟಿಕೋನದಿಂದ ಆದರೂ ದೊಡ್ಡಸ್ತಿಕೆ ಬಂದು ಬಿಟ್ಟರೆ ಭಗವಂತ ನಮ್ಮ ಜೊತೆ ಇರಲಾರನು. ಹಾಗೇನೆ ಮೀರಾಬಾಯಿ ಕೂಡ ದೃಢವಾಗಿದ್ದಳು. ರವಿದಾಸರು ಕೇಳಿದಾಗ, ಸೋದರಿ, ನಾನು ಚಮ್ಮಾರ ಜಾತಿಯಿಂದ ಬಂದವನು ಮತ್ತು ತಾವು ಠಾಕೂರರ ಮಗಳು. ನೋಡಿಕೋ, ನಾಳೆ ಪ್ರಪಂಚ ನಿನ್ನನ್ನು ಜೀವಿಸಲು ಬಿಡಲಾರದು. ನನ್ನನ್ನು ಗುರುವಾಗಿಸಲು ಬಂದಿರುವೆ ನೀನು. ಆಗ ಮೀರಾಬಾಯಿ ಹೇಳಿದಳು, ಆ ಮಹಾತ್ಮರು ಹೇಳಿದ್ದಾರೆ, ಅವರೇ ಆಗಿದ್ದರು ಕಬೀರ ಸಾಹೇಬರು. ಇಬ್ಬರೂ ಸೇರಿ ಮಾಡಿದ ಲೀಲೆಯಾಗಿತ್ತದು. ಇಬ್ಬರು ಯೋಚಿಸಿ ನಿರ್ಧರಿಸಿದ ಮಾತಾಗಿತ್ತದು. ಅವರು ಹೇಳಿದ್ದಾರೆ, ಮತ್ತು ಮಹಾರಾಜರೇ, ನಾನು ಅರ್ಧಂಬರ್ಧ ಕೆಲಸಗಳನ್ನು ಮಾಡುವುದಿಲ್ಲ. ತಾವು ನನ್ನ ತಂದೆಯಾಗಿದ್ದೀರಿ, ನಾನು ನಿಮ್ಮ ಮಗಳು, ನನಗೆ ದೀಕ್ಷೆ ನೀಡಿರಂತೆ. ಹಾಳಾಗಿ ಹೋಗಲಿ ಈ ಸಮಾಜ ಮತ್ತು ಕುಲ. ಹಾಗಾಗಿ ಪುಣ್ಯಾತ್ಮರೇ, ಹೀಗಾಗುತ್ತದೆ ವಿಷಯ. ನಂತರ ಆಕೆ ಉಪದೇಶ ಪಡೆದು ಸತ್ಸಂಗಕ್ಕೆ ಬರ್ತಿದ್ಲು. ಏಕೆಂದರೆ ಪರಮಾತ್ಮ ಬರ್ತಾ ಇದ್ರು ಆ ನಗರಕ್ಕೆ. ಅಲ್ಲಿ ಆಕೆಯ ವಿವಾಹವಾಗಿತ್ತು. ಆಕೆಯ ಪತಿ ಮರಣ ಹೊಂದಿದ್ದ. ಅವನಂತೂ ಬಹಳ ಒಳ್ಳೆಯ ವ್ಯಕ್ತಿಯಾಗಿದ್ದ ಮೊದಲು. ಅವನು ಆಕೆಯನ್ನು ನಿರಾಕರಿಸುತ್ತಿರಲಿಲ್ಲ. ಮಂದಿರಗಳಿಗೆ ಹೋಗುತ್ತಿದ್ದಳು. ಆದರೆ ಆಕೆಯ ಮೈದುನ ಈ ದೃಷ್ಟಿಕೋನದಿಂದ ಖಚಿತವಾಗಿ ಪ್ರತಿಬಂಧ ಹೊರಿಸಿದ್ದನು. ಅಂದರೆ ನೀನು ಮನೆಯಿಂದ ಹೊರ ಹೋಗಬಾರದು, ನಾವು ಸಮಾಜದಲ್ಲಿ ನಿಂದನೆಗೆ ಪಾತ್ರರಾಗುವೆವು. ಅಂದರೆ ನಿನ್ನ ಅತ್ತಿಗೆ ಹೊರ ಹೋಗುತ್ತಿದ್ದಾಳೆ, ಅವಳ ಪತಿಯಂತೂ ತೀರಿಕೊಂಡಿರುವನು. ಆದರೆ ಮೊದಲಂತೂ ಆಕೆ ಮಂದಿರಗಳಿಗೆ ಹೋಗುತ್ತಿದ್ದಳು. ನಂತರ ಆಕೆ ಹೋಗತೊಡಗಿದಳು ರಾತ್ರಿಯಲ್ಲೂ ಸತ್ಸಂಗಕ್ಕೆ. ಇದಕ್ಕಾಗಿ ಅವಳನ್ನು ಸಾಯಿಸುವ ಪ್ರಯತ್ನ ಮಾಡಿದನು. ವಿಷವನ್ನು ಕುಡಿಸಿದನು ಮೀರಾಬಾಯಿಗೆ ಅವನು. ಮತ್ತು ವಿಷವನ್ನು ಕುಡಿದಳು ಅಂಜಿ. ಪರವಾಗಿಲ್ಲ, ಏನೇ ಆಗಲಿ ಹೇಳ್ತಾನೆ, ನೀನು ಕುಡಿದು ಬಿಡು, ಇಲ್ಲವಾದರೆ ಖಡ್ಗರಿಂದ ಕಡಿಯುವೆನು. ಮೀರಾಳು ಯೋಚಿಸಿದಳು, ಖಡ್ಗರಿಂದ ನೋವಾಗುವುದು, ವಿಷ ಕುಡಿದು ಬಿಡುತ್ತೇನೆ, ಹೇಗಿದ್ರೂ ಸಾಯುವನು, ಇವನು ಖಂಡಿತ ಹೊಡೆಯುವನೆಂದು. ವಿಷ ಕುಡಿದಳು, ಆದರೆ ಏನೂ ಆಗಲಿಲ್ಲ. कहते हैं मीराबाई को मारने लगे जहर का प्याला प्यारे पीवत ही अमृत हो गया सर्द ही यारे. ಇಷ್ಟೊಂದು ಭಯಂಕರ ವಿಷ ಕುಡಿಸಿಬಿಟ್ಟರು. ಮತ್ತದು ಅಮೃತದಂತೆ ಆಯಿತು ಪರಮಾತ್ಮನ ಕೃಪೆಯಿಂದ. ಮತ್ತು ಸಾಯಲಿಲ್ಲ. ಇನ್ನೂ ಅನೇಕ ಪ್ರಯತ್ನ ಮಾಡಿದ್ದಾಯಿತು, ಆದರೂ ಆಕೆ ಸಾಯಲಿಲ್ಲ. ಕೊನೆಗೆ ಮೀರಾಬಾಯಿಯ ತಾಯಿಯನ್ನು ಕರೆಯಿಸಿದನಾತ. ಆಕೆಯ ಮೈದುನ ಯಾರು ರಾಜನಾಗಿದ್ದ.
ಮತ್ತು ಹೇಳಿದ, ನೋಡಿ ತಾಯೇ, ನೀವೇ ತಿಳಿಯಪಡಿಸಿ ಇವಳಿಗೆ, ಇವಳು ನಮ್ಮ ಗೌರವವನ್ನು ನಾಶ ಮಾಡಿಬಿಟ್ಟಳು. ಮೊದಲು ಹಗಲು ಹೊತ್ತು ಮಂದಿರಕ್ಕೆ ಹೋಗುತ್ತಿದ್ದಳು, ಈಗ ರಾತ್ರಿ ವೇಳೆಯಲ್ಲಿ ಸತ್ಸಂಗಗಳಲ್ಲಿ ಹೋಗುತ್ತಾಳೆ. ಈಗ ಸಾಂಸಾರಿಕ ಜನರಂತೂ ಇಷ್ಟೇ ವಿಷಯವನ್ನು ತಿಳಿದಿರ್ತಾರೆ. ಈಗ ಮೀರಾಬಾಯಿಯ ತಾಯಿ ಏನು ಹೇಳ್ತಾರೆ? सत्संग में जाना मीरा छोड़ दे, सत्संग में जाना मीरा छोड़ दे, हाय मारी लोग करें तकरार, सत्संग में जाना मीरा छोड़ दे, हाय मारी लोग करें तकरार, सत्संग में जाना मीरा. ಈಗ ಮೀರಾಬಾಯಿ ಏನು ಹೇಳ್ತಾಳೆ? सत्संग में जाना मेरा ना छोटेरी, सत्संग में जाना मेरा ना छोटेरी, हारी चाहे जड़ के मरो सन सारे, सत्संग में जाना मेरा ना छूटेरी, हारी चाहे जड़ के मरो सन सारे, सत्संग में जाना मेरा ना छूटेरी. तेरे सत्संग के राह में, थारे सत्संग के राह में, हाय वहाँ पे रहते हैं काड़े नाग, कोई कोई नाग तन डस ले वही, हाय वहाँ पे रहते हैं काड़े नाग, कोई कोई नाग तन डस ले वही. जब सतगुरु मारे मेरे करेरी, जब सतगुरु जी की मेरे हुएरी, हारी व तो सर्प गंडे वे बने जाव, सत्संग में जाना मेरा ना छूटेरी, हारी व तो सर्प गंडे वे बने जाव, सत्संग में जाना मेरा ना छूटेरी. थारे सत्संग के राह में, थारे सत्संग के राह में, हाय वहाँ पर रहते हैं बबरी शेर, कोई कोई शेर तने खा ले वे, हाय वहाँ पर रहते हैं बबरी शेर, कोई कोई शेर तने खा ले वे. जब गुरु मारे मेरे करेरी, जब गुरु मारे मेरे करेरी, हारी व तो शेरों के गिदड़ बने जाओ, सत्संग में जाना मेरा ना छूटेरी, हारी व तो शेरों के गिदड़ बने जाओ, सत्संग में जाना मेरा ना छूटेरी. थारे सत्संग के बीच में, थारे सत्संग के बीच में, हाय वहाँ पर रहते हैं साधु संत, कोई कोई संत तन लेर में, हाय वहाँ पर रहते हैं साधु संत, कोई कोई संत तन लेर में. तेरे री मन में माता पाप है री, तेरे री मन में माता पाप है री, संत मेरे माँ बाप है री, संत मेरे माँ बाप है री, हारी व तो कर देंगे बेड़ा पार, सत्संग में जाना मेरा ना छूटेरी. ಈಗ ಕೊನೆಯ ಪ್ರಯತ್ನ ಮಾಡ್ತಾಳೆ ಅವಳ ತಾಯಿ. वो तो जाते चमार है ही, वो तो जाते चमार है ही,
इसमें हमारी हार है, वो तो जाते चमार है, इसमें हमारी आर है, तेरे री लिख माता चमार हैरी, तेरे री लिख माता चमार हैरी। मेरा सिरजन आर हैरी, मेरा सिरजन आर हैरी, हरी वो तो मीरा के गुरु रविदास सत्संग में जाना मेरा ना छूटेरी, हरी व तो मीरा के गुरु रविदास सत्संग में जाना मेरा ನಾ ಛೋಟೇರಿ. ಈಗ ಪುಣ್ಯಾತ್ಮರೇ, ಈ ಸ್ಥಿತಿಯಲ್ಲಿ ಒಂದು ದಿನ ಬರಬೇಕಾಗುವುದು ತಾವು. लोक लाज मर्यादा जगत की और तेरण जो तोड़ बगावे. ಮತ್ತು ಗುರೂಜಿಗೆ ಅಂದರೆ ಮೀರಾಬಾಯಿಗೆ ಆಕೆಯ ತಾಯಿ ಕೊನೆಯ ಅಟ್ಯಾಕ್ ಮಾಡಿದಳು. ಏನೆಂದರೆ, ಅವರಂತೂ ಚಮ್ಮಾರರು ಮಗಳೇ, ಮತ್ತು ನಾವಂತೂ ಅಂದರೆ ಯಾರಂದ್ರೆ ದೊಡ್ಡ ಠಾಕೂರರು. ಆಗ ಹೇಳಿದ್ಲು, ನಿಮಗೆ ಅವರು ಚಮ್ಮಾರರಿರಬಹುದು, ನನಗೆ ಭಗವಂತನು. परमात्मा भी कहते हैं गुरु मानुष कर जानते ते नर कहिए अंध, और महादुखी संसार में फिर आग गई उनकी. बोलो सतगुरुदेव. ನೀವು ಕೇಳಿದ್ದೀರಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಮಂಗಳ ಪ್ರವಚನ. ಹೆಚ್ಚಿನ ಮಾಹಿತಿಗಾಗಿ ವಿಸಿಟ್ ಮಾಡಿ ನಮ್ಮ ವೆಬ್ಸೈಟ್ www.jagadguru-rampalji.org. ಸಂತ ರಾಮ್ಪಾಲ್ ಮಹಾರಾಜರ ಶುಭ ಆಶೀರ್ವಾದದಿಂದ ಇಡೀ ವಿಶ್ವದಲ್ಲಿ 500ಕ್ಕೂ ಹೆಚ್ಚು ನಾಮದೀಕ್ಷಾ ಕೇಂದ್ರಗಳಿವೆ. ಇದರಲ್ಲಿ ಸಂತ ರಾಮ್ಪಾಲ್ ಮಹಾರಾಜರಿಂದ ನಿಶುಲ್ಕವಾಗಿ ಆನ್ಲೈನ್ ನಾಮದೀಕ್ಷೆ ಕೊಡಲಾಗುತ್ತಿದೆ. ತಮ್ಮ ಹತ್ತಿರದ ನಾಮದೀಕ್ಷಾ ಕೇಂದ್ರದ ಮಾಹಿತಿಗಾಗಿ ಸಂಪರ್ಕಿಸಿ 888 444 7302.